ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮದ ಆರೋಗ್ಯಕರ ಕಾರ್ಯಕ್ರಮ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಕತ್ವದ ಆರೋಗ್ಯ ಧ್ವಜ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಶ್ವೇತಾ. ಎಂದಿನಂತೆ ನಮ್ಮೊಟ್ಟಿಗಿದ್ದಾರೆ ಇವತ್ತು ವೈದ್ಯರಾದ ವಿನಯ್ ಅವರು. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಸೋಲಾಕ್ ಉತ್ಪನ್ನಗಳ ಬಗ್ಗೆ ಮಾತಾಡಬೇಕು ಅಂದರೆ ಇಲ್ಲಿ ಹುರುಳಿಕಾಳಾಗಿರಬಹುದು, ತುಳಸಿ ಬೀಜಗಳಾಗಿರಬಹುದು, ಜೊತೆಗೆ ಆಳವಿ ಕಾಳು. ನಮ್ಮ ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ಬಹುತೇಕ ವೀಕ್ಷಕರಲ್ಲಿ ಆಳವಿ ಕಾಳು ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಬಹಳಷ್ಟು ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ರು. ಹೀಗಾಗಿ ಈ ಆಳವಿ ಕಾಳಿನ ಬಗ್ಗೆ ಇವತ್ತು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆಳವಿ ಕಾಳು ಅನ್ನೋದು ಸರಿನಾ ತಪ್ಪಾ ಅನ್ನೋದು ಒಂದು ಹೇಳಬೇಕು ನೀವು. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಏನೇ ಪ್ರಾಡಕ್ಟ್ಸ್ ಬಂದರು ಅಂದರೆ ಹೆಲ್ದಿ ಪ್ರಾಡಕ್ಟ್ಸ್ ಅಂತ ಏನು ಇದೆಯಲ್ಲ ಲೇಬಲ್, ಸೊ ಆ್ಯಂಟಿ ಆಕ್ಸಿಡೆಂಟ್ ಆಗಿರಬಹುದು, ಒಂದು ಆ್ಯಂಟಿ ಇನ್ಫ್ಲಮೇಷನ್ ಅನ್ನೋದೇ ದೊಡ್ಡ ಸುದ್ದಿ ಆಗ್ತಾ ಇದೆ. ಆ್ಯಂಟಿ ಇನ್ಫ್ಲಮೇಟರಿ ಆಗಿರುತ್ತಾ? ಯಾವ ರೀತಿ ಆಳವಿ ಕಾಳು ಅನ್ನೋದು ಇಷ್ಟು ಸಹಕಾರಿ ಅಂದರೆ ತುಂಬ ಸಂಶೋಧನೆ ಮಾಡಿದ್ದೀರಿ ನೀವು. ಸೊ ಆ ಎಲ್ಲ ಪ್ರಾಪರ್ಟೀಸ್ಗಳ ಬಗ್ಗೆ ಹೇಳ್ತಾ. ಫಸ್ಟ್ ಆಫ್ ಆಲ್ ಇದು ಅಳವಿ ಕಾಳಲ್ಲ ಮೇಡಮ್, ಅಳವಿ ಬೀಜ. ಓಕೆ, ಸೊ ನಮಗೆ ಕಾಳಿಗೂ ಬೀಜಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ ನಿಮಗೆ ಕಡಲೆ ಕಾಳಿಗೂ ಕಡಲೆ ಬೀಜಕ್ಕೂ ಇರೋಷ್ಟು ವ್ಯತ್ಯಾಸ. ಸೊ ಆಡು ಭಾಷೆಯಲ್ಲಿ ಒಂದಷ್ಟು ಥಿಂಗ್ಸ್ಗಳು ಚೇಂಜ್ ಆಗ್ತವೆ. ಸೊ ಹಾಗಾಗಿ ಒನ್ ಅಮಾಂಗ್ ಅದಕ್ಕೋತರ ಬಲಿಪಶು ಆಗಿರೋದು ಇದು ಅಳವಿ ಬೀಜ. ಟೆಕ್ನಿಕಲಿ ನಾವು ಅದನ್ನ ಅಳವಿ ಬೀಜ ಅಂತಾನೆ ಕರಿಬೇಕು, ಅದು ಅಳವಿ ಕಾಳಲ್ಲ. ಸೊ ಯು ಕೆನಾಟ್ ಕನ್ಸ್ಯೂಮ್ ಇಟ್ ರಾ. ಇದನ್ನ ಕುದಿಸಿ ಕುಡಿದ್ರೇನೆ ಅದಕ್ಕೊಂದು ವ್ಯಾಲ್ಯೂ. ಎನಿಥಿಂಗ್ ವಿಚ್ ವಿ ಬಾಯಿಲ್ ಅದನ್ನ ನಾವು ಬೀಜ ಅಂತಾನೆ ಕರೆಯೋದು. ಈಗ ನೀವು ರಾ ಆಗಿ ತಿನ್ನೋನ ಅಥವಾ ಉರಿದು ತಿನ್ನೋಕ ನಿಮಗೆ ಬೇರೆ ಇದೆ. ಉದಾಹರಣೆಗೆ ನಾವು ಪುಟಾಣಿ ಕಡಲೆನ ಉರಿದಿರ್ತೀವಿ, ಅದು ನೀವು ಮತ್ತೆ ಬಾಯ್ಲ್ ಮಾಡಂಗಿಲ್ಲ ಅಲ್ವಾ? ಹೌದು. ಸೊ ನಿಮಗೆ ಅದೇ ಕಡಲೆನ ನೀವು ನೆನೆಸಿ ಬೇಯಿಸಲೇಬೇಕು. ಸೊ ಇದು ಹಂಗೆ ನೆನೆಸಿ ಬೇಯಿಸೋ ಅಂತ ಕೆಟಗರಿ. ಇದನ್ನು ರಾ ಕನ್ಸಂಪ್ಷನ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಒಂದು ಬೀಜ ಇದೆ ಅಂತಂದರೆ ಅದಕ್ಕೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಆ್ಯಸಿಡ್ಸ್ಗಳಿರ್ತವೆ, ಫೈಟಿಕ್ ಆ್ಯಸಿಡ್ಸ್ ಅಂತ ಕರಿತೀವಿ. ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೋಬೇಕು. ನೀವು ಯಾವಾಗ ರಾ ಕನ್ಸ್ಯೂಮ್ ಮಾಡ್ತೀರಾ ಅದು ಬೇಕಾಗಿರೋವಷ್ಟು ಎಫೆಕ್ಟಿವ್ ಆಗಿ ನಮಗೆ ರಿಸಲ್ಟ್ಸ್ ಕೊಡೋದಿಲ್ಲ. ಸೊ ಅದನ್ನ ಬಯೋ ಅವೈಲಬಿಲಿಟಿ ಅಂತ ಕರಿತೀವಿ. ಸೊ ನಾವೇನಾದ್ರೂ ತಿನ್ಬೇಕು ಅಂತಂದ್ರೆ ನಮ್ಗೆ ಅದು ಹೆಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು. ಈಗ ಗಂಧದ ಪ್ರಾಪರ್ಟೀಸ್ ನಮ್ಮ ದೇಹಕ್ಕೆ ಹೋಗ್ಬೇಕಂದ್ರೆ ಒಂದು ಗಂಧದ ಎಣ್ಣೆ ಮುಖಾಂತರ ಹೋಗ್ಬೇಕು, ಇಲ್ಲ ನಾವು ಗಂಧ ಹಚ್ಕೊಂಡ್ರೆ ಸ್ಕಿನ್ ವಿಲ್ ಅಬ್ಸಾರ್ಬ್ ಇಟ್, ಬಿಕಾಸ್ ಸ್ಕಿನ್ ಇಸ್ ದಿ ಸೆಕೆಂಡ್ ಮೌತ್ ಅಂತೀವಿ. ಸೊ ಅದೇ ಥರ. ಸೊ ಕಮಿಂಗ್ ಬ್ಯಾಕ್ ಟು ಇದ್ರದ್ದು ಪ್ರಾಪರ್ಟೀಸು ಯಾಕಿಷ್ಟು ನೀವು ಹೇಳ್ದಂಗೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಒಂದು ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಏನು ಹೇಳ್ತಾರೆ. ಫಸ್ಟ್ ಇನ್ಫ್ಲಮೇಷನ್ ಅಂದರೆ ಏನು, ಆಕ್ಸಿಡೇಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಯಾವುದು ಏಜ್ ಆಗುತ್ತೆ ಅಥವಾ ಅದಕ್ಕೆ ವಯಸ್ಸಾಗುತ್ತೆ ಅಥವಾ ಅದರದ್ದು ಲೈಫ್ ಸ್ಪ್ಯಾನ್ ಅಥವಾ ಶೆಲ್ಫ್ ಲೈಫ್ ಕಡಿಮೆ ಆಗುತ್ತಲ್ಲ, ಅದನ್ನು ಆಕ್ಸಿಡೇಟಿವ್ ಸ್ಟೇಟ್ ಅಂತ ಕರಿತೀವಿ. ಉದಾಹರಣೆಗೆ ನೀವು ಕೊಬ್ಬರಿ ಎಣ್ಣೆನ ಫ್ರೆಶ್ ಆಗಿ ತೆಗೆದು ಒಂದು ಸ್ವಲ್ಪ ದಿವಸ ಹಂಗೆ ಇಟ್ಟರೆ ಏನಾಗುತ್ತೆ? ಸ್ವಲ್ಪ ವಾಸನೆ ಬರುತ್ತಲ್ಲ. ಸೊ ಅಂದ್ರೆ ಏನಾಗಿದೆ, ಅದು ಅದರಲ್ಲಿ ಇದ್ದಿದ್ದು ಒಳ್ಳೆ ಪ್ರಾಪರ್ಟೀಸು ಎವಾಪರೇಟ್ ಆಗಿದೆ ಅಥವಾ ಹಾಳಾಗಿದೆ ಅಂತ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ರ್ಯಾನ್ಸಿಡಿಟಿ. ಫ್ಯಾಟ್ ಅಲ್ಲಿ ನಮಗೆ ರ್ಯಾನ್ಸಿಡಿಟಿ ಅಂತ ಬರುತ್ತೆ. ಅದೇ ತರ ನಿಮಗೆ ಉದಾಹರಣೆಗೆ ಒಂದು ಟೊಮ್ಯಾಟೊ ಇಟ್ಟಿದ್ದೀವಿ ಅಂತ ಅನ್ಕೊಳ್ಳಿ ಒಂದು ಟೇಬಲ್ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ. ಅದು ಹಾಳಾಗೋದಕ್ಕಿಂತ ಮುಂಚೆ ಫಸ್ಟ್ ಏನಾಗುತ್ತೆ? ಹಣ್ಣಾಗಿ ಫುಲ್ ಹೆಂಗೆ ಅಂದ್ರೆ ಮುಟ್ಟಿದ್ರೆ ಒಡ್ಕೊಂಡು ಹೋಗುತ್ತೆ ಅನ್ನೋವಷ್ಟು ಊತ ಬರುತ್ತೆ. ಸೊ ಅದು ಇನ್ಫ್ಲಮೇಷನ್ ಅಂತ ಅರ್ಥ ಮಾಡಿಸ್ಬೋದು ಜನರಿಗೆ. ಸೊ ನಮ್ಮ ದೇಹದೊಳಗಡೆ ನಮ್ಮ ದೇಹ ಜೀರ್ಣ ಆಗದೆ ಇರೋಂಥ ಐಟಮ್ಗಳು ಯಾವಾದರೂ ಹಾಕಿದ್ವಿ ಅಂದರೆ ಇನ್ ದ ಫಾರ್ಮ್ ಆಫ್ ಫುಡ್, ಅದು ಇನ್ಫ್ಲಮೇಷನ್ ಆಗುತ್ತೆ. ಅಂದರೆ ಒಂದು ಸೆಲ್ಲು ಒಂದು ಕೆಪಾಸಿಟಿ ಇರುತ್ತೆ ಅದಕ್ಕೆ. ಈಗ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗ್ಬೇಕಂತಂದ್ರೆ, ಈಗ ಮೊಬೈಲ್ನ ಕೆಲವರು ರಾತ್ರಿ ಚಾರ್ಜ್ಗೆ ಹಾಕ್ಬಿಡ್ತಾರೆ ಬೆಳಿಗ್ಗೆ ತನಕ. ಒಂದು 2 months 3 months ಆದಮೇಲೆ ಅವ್ರ ಬ್ಯಾಟ್ರಿ ಉಬ್ಕೊಂಬಿಟ್ಟಿರುತ್ತೆ. ಈಗ ಒಂದು 10 ವರ್ಷದಿಂದ ನಾವು ಬ್ಯಾಟ್ರಿನ ಸ್ವಾಪ್ ಮಾಡ್ತಿದ್ವಿ, ಎಕ್ಸ್ಟ್ರಾ ಬ್ಯಾಟ್ರಿಗಳು ಇಟ್ಕೊತಿದ್ವಿ, ಸ್ವಾಪ್ ಅದರಲ್ಲಿ ಊದ್ಕೊಂಡಿದೆ ಅಂತ ಅದು ಹಿಂದೆಗಡೆ ಮುಚ್ಚಳ ಹಾಕಕ್ಕೆ ಬರ್ತಿರಲ್ಲ, ಗೊತ್ತಾ? ಸೊ ದಟ್ ಈಸ್ ಕಾಲ್ಡ್ ಇನ್ಫ್ಲಮೇಷನ್. ಸೊ ನೀವು ಅದನ್ನು ರಿಯಲ್ ಟೈಮಲ್ಲಿ ಇಮ್ಯಾಜಿನ್ ಮಾಡಿ. ಒಂದು ಸ್ಕಿನ್ ಇದೆ ಅಥವಾ ನಾವು ಒಂದು ಫ್ಯಾಟ್ ಸೆಲ್ ಇದೆ ಅಥವಾ ನಮ್ಮದೊಂದು ಹೊಟ್ಟೆ ಲಿವರ್ ಸೆಲ್ ಇದೆ. ಲಿವರ್ ಸಿರೋಸಿಸ್ ಆಗಿರ್ಬೋದು, ಲಿವರ್ದು ನಿಮಗೆ ಇನ್ಫ್ಲಮೇಷನ್. ಲಿವರ್ದಲ್ಲಿ ಟೈಪ್ಸ್ ಆಫ್ ಇನ್ಫ್ಲಮೇಷನ್ ಇದೆ. ಫಸ್ಟ್ ಫ್ಯಾಟಿ ಲಿವರ್ ಇದೆ, ಫ್ಯಾಟಿ ಲಿವರ್ ಫೈಬ್ರೋಸಿಸ್ ಆದಮೇಲೆ ಸಿರೋಸಿಸ್ ಅಂತ. ಎಷ್ಟೋ ಜನ ಕನ್ಫ್ಯೂಷನ್ ಏನು ಅಂತಂದರೆ, ನಾನು ಆಲ್ಕೋಹಾಲೇ ಕುಡಿದಿಲ್ಲ, ನನಗೆ ಫ್ಯಾಟಿ ಲಿವರ್ ಆಗಿದೆ. ಫ್ಯಾಟಿ ಲಿವರ್ ಹೇಳ್ತಾರೆ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್. ಬಟ್ ಇವರಿಗೆ ಕನ್ಫ್ಯೂಷನ್ ಏನು ಅಂತ, ನಾನು ಕುಡ್ದೇ ಇಲ್ಲ, ನನಗೆ ಏನಕ್ಕೆ ಫ್ಯಾಟಿ ಲಿವರ್ ಆಯಿತು ಅಂತ, ಅಥವಾ ಲಿವರ್ ಸಿರೋಸಿಸ್ ಯಾಕಾಯಿತು ಅಂತ. ತಿಂದಿರೋ ರೈಸ್ನೇ ಹೆಂಗೆ ತಿಂದಿರ್ತೀವಿ ಅಂದರೆ ಗ್ಲೈಕೋಲೈಸಿಸ್ ಆಗಿಬಿಡುತ್ತೆ. ಗ್ಲೈಕೋಲೈಸಿಸ್ ಅನ್ನೋದು ಒಂದು ಪ್ರೋಸೆಸ್ಸು. ಆಲ್ಕೋಹಾಲು ಹೊರಗಡೆಯಿಂದ ದೇಹದ ಒಳಗಡೆ ಹೋಗಬೇಕು, ಬಟ್ ನೀವು ತಿಂತಾ ಇರೋದು ಹೆಂಗೆ ತಿಂತಾ ಇದ್ದೀರಾ ಅಂತಂದರೆ ಅದು ಗ್ಲೈಕೋಲೈಸಿಸ್ ಆಗಿ ಲಿವರ್ನ ಡ್ಯಾಮೇಜ್ ಮಾಡ್ತಿದೆ. ಸೊ ಅದು ಇನ್ಫ್ಲಮೇಷನ್ ಆಗ್ತಾ ಒನ್ ಫೈನ್ ಡೇ ಅದು ಇಟ್ ವಿಲ್ ಗಿವ್ ಅಪ್. ಸೊ ಚೆನ್ನಾಗಿರೋ ಲಿವರು ಫ್ಯಾಟಿ ಲಿವರ್ ಆಯಿತು, ಫ್ಯಾಟಿ ಲಿವರ್ ಗ್ರೇಡ್ 1 ಗ್ರೇಡ್ 2 ಗ್ರೇಡ್ 3 ಆಯಿತು, ಅದಾದಮೇಲೆ ಫೈಬ್ರೋಸಿಸ್ ಆಯಿತು, ಅದಾದಮೇಲೆ ಸಿರೋಸಿಸ್ ಆಗಿ ಹೊಡ್ಕೊಂಡು ಹಾಳಾಗ್ಬೋದು. ಸೊ ಈ ಅಳವಿ ಹೆಂಗೆ ಹೆಲ್ಪ್ ಮಾಡುತ್ತೆ? ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಅಲ್ಲ, ನಾವು ಇದು ಅಂತ ಕರಿತೀವಿ, ಆಲ್ ಗ್ರೂಪ್ಸ್ ಅಂತ ಕರಿತೀವಿ. ಅದ್ರದ್ದು ಆಯಿಲ್ಗಳೇನಿರ್ತಾವಲ್ಲ ಅವು ಆ್ಯಂಟಿ ಆಕ್ಸಿಡೆಂಟ್. ಅಂದರೆ ಒಂದು ಸೆಲ್ ಇದೆ,
ಆ ಸೆಲ್ನ ಒಂದು ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ಮಾಡ್ತೀವಿ ಅಂತಂದರೆ ಈ ಫ್ರೀ ರ್ಯಾಡಿಕಲ್ಗೆ ಪೇರಿಂಗ್ ಕೊಡಬೇಕು. ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಮಾಡಿಸ್ಬೇಕಂತಂದರೆ ಒಂದು ದೊಡ್ಡದು ಸಮೂಹ ಆಫ್ ದನಗಳಿದ್ದಾವೆ, ಪೇರ್ಸಲ್ಲಿದ್ದಾವೆ. ನೀವು ಒಂದು ಗುಳಿ ಬಿಟ್ರಿ, ಏನು ಮಾಡುತ್ತದು? ದಾಳಿ ಮಾಡಿ ಜಗಳ ಮಾಡುತ್ತೆ. ಅದೇ ಅದನ್ನು ಪೇರಾಗೆ ಬಿಟ್ಬಿಟ್ರೆ ಕಪ್ಪಲ್ ಅದ್ರ ಪಾಡಿಗೆ ಅವು ಇರ್ತವೆ, ಯಾವ ಮಾಡೋದಿಲ್ಲ. ಸೆಲ್ಸ್ಗಳು ಹಂಗೆ. ಇದು ಚೆನ್ನಾಗಿರೋ ಸೆಲ್ಸ್ ಹತ್ರ ಹೋಗಿ ಒಂದು ಸೆಲ್ ಕಿತ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಕಿತ್ಕೊಂಡ ತಕ್ಷಣ ಆ ಸೆಲ್ಲು ಫ್ರೀ ರ್ಯಾಡಿಕಲ್ಸ್ ಆಯಿತು. ಡ್ಯಾಮೇಜ್ ಮಾಡ್ತಾ ಟಿಶ್ಯೂ ಲೆವೆಲ್, ಟಿಶ್ಯೂ ಆದಮೇಲೆ ಆರ್ಗನ್ ಲೆವೆಲ್ ಆದಮೇಲೆ ಆರ್ಗನ್ ಸಿಸ್ಟಮ್ ಲೆವೆಲ್ ಬರ್ತಾ ಒನ್ ಫೈನ್ ಡೇ ಅದೊಂದು ದೊಡ್ಡ ಕಾಯಿಲೆಯಾಗಿ ಹಬ್ಬುತ್ತೆ. ಫಾರ್ ಎಕ್ಸಾಂಪಲ್, ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಬಂತು. ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿಯಾಗಿ ಬಂದಾಗ ಒಂದು ಸಿಂಪ್ಟಮ್ಸ್ಗಳಿರುತ್ತೆ, ನಾವು ಅದನ್ನ ಇಗ್ನೋರ್ ಮಾಡಿರ್ತೀವಿ. ಒನ್ ಫೈನ್ ಡೇ ಏನಾಗುತ್ತೆ, ಅದ್ರದ್ದು ಸೆಕೆಂಡರಿ ಸಿಂಪ್ಟಮ್ಸ್ಗಳು ಬರ್ತವೆ. ಬಾಡಿ ಫುಲ್ ವೆಯ್ಟ್ ಲಾಸ್ ಆಗಿ ಶುರು ಆಗುತ್ತೆ, ಯೂರಿನ್ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ, ಪಾದ ಉರಿ ಬರೋಕ್ಕೆ ಶುರು ಆಗುತ್ತೆ, ಡಯಾಬಿಟಿಕ್ ಗ್ಲುಕೋಮಾ, ನಾವು ಡಯಾಬಿಟಿಕ್ ರೆಟಿನೋಪತಿ, ಕಣ್ಣು ಪೊರೆ ಹಾಳಾಗುತ್ತೆ, ಕಣ್ಣು ಕಾರ್ನಿಯಾ ಹಾಳಾಗುತ್ತೆ, ರೆಟಿನ ಹಾಳಾಗುತ್ತೆ. ಸಕ್ಕರೆ ಯಾವ ಬಾಡಿ ಪಾರ್ಟಲ್ಲಿ ಬಂದು ಸೇರ್ಕೊಳ್ಳುತ್ತೋ ಆ ಕಾಯಿಲೆ. ಕಾಲಿಗೆ ಬಂತು ನ್ಯೂರೋಪತಿ, ಕಿಡ್ನಿಗೆ ಬಂತು ನೆಫ್ರೋಪತಿ, ಜಾಯಿಂಟ್ಸಿಗೆ ಬಂತು ಆರ್ಥ್ರೈಟಿಸ್, ಲಿವರಿಗೆ ಬಂತು ಫ್ಯಾಟಿ ಲಿವರ್, ಕಣ್ಣಿಗೆ ಬಂತು ಗ್ಲುಕೋಮಾ, ಕಣ್ಣಿಗೆ ಬಂತು ರೆಟಿನೋಪತಿ. ಕರಳು ಹಾಳಾಯಿತು, ಐದರ್ ವಿಲ್ ಎಂಡ್ ಅಪ್ ಬೀಯಿಂಗ್ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಆರ್ ಕೂದೋಗುತ್ತೆ. ಯಾರು ಹೇಳಿದ್ದು ಸಕ್ಕರೆ ಸಿಹಿ ಅಂತ? ಇಷ್ಟರ ಮಟ್ಟಿಗೆ ದೇಹದ ಎಲ್ಲ ಅಂಗಾಂಗಗಳಿಗೂ ಕಹಿಯಾಗಿ ಈ ರೀತಿ ಪರಿಣಾಮ ಬೀರೋ ಸಕ್ಕರೆ ಇದು ದುರಂತ. ಅಂದರೆ ಇಟ್ ಹ್ಯಾಸ್ ರೀಚ್ಡ್ ಆರ್ ಪೂಜಾ ಪ್ಲೇಸಸ್. ತೀರ್ಥಕ್ಷೇತ್ರಕ್ಕೆ ಹೋಗೋರು, ತೀರ್ಥಯಾತ್ರೆಗೆ ಹೋಗಿ ಬಂದವ್ರು ಕೊಡೋದೇನು ಅಂದರೆ ನಿಮ್ಗೆ ಸಕ್ಕರೆನೇ ಕೊಡೋದು. ಅದೇ ನೋಡಿ, ಅಂದರೆ ಎಲ್ಲಿಂದ ಎಲ್ಲಿ ತನಕ ಒಂದು ದೊಡ್ಡ ಹುನ್ನಾರ, ಮಾಫಿಯಾ, ವಾಟ್ ಎವರ್ ಯು ಕಾಲ್, ಒಂದು ಎಂಡಿಂದ ಇನ್ನೊಂದು ಎಂಡ್ ತನಕ ಎಷ್ಟು ಕ್ಲೀನಾಗಿ ಪರ್ಕೊಲೇಟ್ ಆಗಿದೆ ಅಂದರೆ ನಮ್ಮ ಗರ್ಭಗುಡಿ ತನಕನೂ ಅದು ರೀಚ್ ಆಗಿದೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಯು ಕೆನಾಟ್ ಕನ್ವಿನ್ಸ್ ಪೀಪಲ್, ಬಿಕಾಸ್ ಪ್ರಪಂಚದಲ್ಲಿ ಎರಡು ಥರ ಥಿಯರಿಗಳಿರುತ್ತೆ. ಒಂದು ಕನ್ವಿನ್ಸ್ ಆರ್ ಕನ್ಫ್ಯೂಸ್. ಸೊ ಆ MNCಗಳು ಎಷ್ಟು ಚೆನ್ನಾಗಿ ಕನ್ಫ್ಯೂಸ್ ಮಾಡಿಸ್ಬಿಟ್ಟಿದ್ದಾರೆ ಅಂದರೆ ಯಾರು ಏನು ಹೇಳಿದ್ರು ಅವ್ರಿಗೆ ಕನ್ಫ್ಯೂಸ್ ಆಗಬೇಕು, ಅವ್ರು ಅದನ್ನು ಕನ್ವಿನ್ಸ್ ಆಗಿನೇ ಉಪಯೋಗಿಸ್ಬೇಕು ಅಂತ ಪರಿಸ್ಥಿತಿ ಬಂದರೆ. ಸೆಕೆಂಡ್, ಈಗ ಇದರಲ್ಲಿ ಅಳಿವೆಯಲ್ಲಿ ನಾನು ಹೇಳಿ ಫಸ್ಟ್ ಆ್ಯಂಟಿ ಆಕ್ಸಿಡೆಂಟ್. ಸೊ ಅದು ಆಯಿಲ್ಸ್ಗಳು ಏನು ಕೊಡ್ತಾ ಹೋಗುತ್ತಲ್ಲ, ದೇ ಆರ್ ವೆರಿ ರಿಚ್ ಇನ್ ದಟ್. ಸೆಕೆಂಡ್ ಒನ್ ಬಂದು ಆ್ಯಂಟಿ ಡಯಾಬಿಟಿಕ್ ಪ್ರಾಪರ್ಟಿ. ನಿಮಗೆ ಯಾವಾಗ ಸೆಲ್ ಡ್ಯಾಮೇಜ್ ಕಡಿಮೆ ಆಗ್ತಾ ಬರುತ್ತೆ, ಸಕ್ಕರೆನ ತೆಗಿತಾ ಹೋಗುತ್ತೆ, ಮಂದ ಇರೋ ರಕ್ತನ ತೆಳ್ಳಗೆ ಮಾಡ್ತಾ ಹೋಗುತ್ತೆ, ಅದು ಆ್ಯಂಟಿ ಡಯಾಬಿಟಿಕ್ ಆಗಿ ಕೆಲಸ ಮಾಡುತ್ತೆ. ಅಳ್ವಿ ಒಂದೇನ ಆ್ಯಂಟಿಬಯೋಟಿಕ್ಕು ಅಲ್ಲ, ಬೇರೆವೂ ಇದ್ದಾವೆ. ಬಟ್ ಅಷ್ಟೊಂದು ಜ್ಯೂಸ್ಗಳನ್ನ ತಗೊಂಬಂದು ಡೈಲಿ ಬಿಲ್ಪತ್ರೆ ಬೇವು ತಿನ್ನಕ್ಕೆ ಹೇಳ್ತೀವಿ ನಾವು. ಇದರಲ್ಲಿ ಸಮ ಪ್ರಮಾಣದಲ್ಲಿ ಬಿಲ್ಪತ್ರೆ, ಸಮ ಪ್ರಮಾಣದಲ್ಲಿ ಬೇವು. ಎಷ್ಟು ಜನ ಸಮ ಪ್ರಮಾಣದಲ್ಲಿ ಬೇವು ಬಿಲ್ಪತ್ರೆ ಹುಡ್ಕೊಂಬಂದು ತಿಂತಾರೆ? ಪ್ರಾಕ್ಟಿಕಲಿ ಅದು ಸ್ವಲ್ಪ ಕಷ್ಟ, ಅಂದ್ರೆ ಪ್ರತಿದಿನ ಮಾಡಬೇಕು. ಓಕೆ, ಅದು ರಿಪ್ಲೇಸ್ಮೆಂಟ್ ಆಗಿ ಅಳವಿ ಉಪಯೋಗಿಸ್ಬೋದು. ನೆಕ್ಸ್ಟ್ ಬಂದು ಆ್ಯಂಟಿ ಇನ್ಫ್ಲಮೇಟ್ರಿ. ನಾನು ಹೇಳಿದೆ, ಒಂದು ಸೆಲ್ ಊದ್ಕೋತಾ ಇದೆ ಅಂತಂದರೆ ಆ ಸೆಲ್ ಒಳಗಡೆ ಕಸ ತುಂಬ್ಕೋತಾ ಇದೆ ಅಂತ. ಆ ಕಸ ತೆಗಿಯೋ ಕೆಲಸ ಯಾರು ಮಾಡೋದು? ಈ ಅಳವಿ ಮಾಡುತ್ತೆ. ಸೊ ಅದನ್ನು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಅಂತ ಕರಿತೀವಿ. ಎರಡನೇದು ದೊಡ್ಡ ಪ್ರಾಬ್ಲಮ್ ಮಾಡರ್ನ್ ವುಮೆನಲ್ಲಿ ಏನಂತಂದರೆ ಅನಿಮಿಯಾ, ಸ್ಪೆಷಲಿ ಐರನ್ ಡೆಫಿಷಿಯನ್ಸಿ ಅನಿಮಿಯಾ. ಐರನ್ ಡೆಫಿಷಿಯನ್ಸಿ ಅನಿಮಿಯಾ ನಾವು ಹೆಂಗೆ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ಅಂತಂದರೆ, ಯಾರಾದರೂ ಪ್ರೆಗ್ನೆಂಟ್ ಆದ ತಕ್ಷಣ ಸಾಕು, ನೀವು ಆಶಾ ಕಾರ್ಯಕರ್ತರು ಅವರೇ ಹುಡ್ಕೊಂಬಂದು ಐರನ್ ಸಪ್ಲಿಮೆಂಟ್ ಕೊಟ್ಬಿಡ್ತಾರೆ. ಸೊ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಅಂದ್ರೇನು? ನಿಮ್ಮ ದೇಹಕ್ಕೆ ನೀವು ಆಗ್ತಿರತಕ್ಕಂತಹ ರಾ ಮಟೀರಿಯಲ್ಸು ಪ್ರೋಸೆಸ್ ಆಗ್ತಿಲ್ಲ. ಅದು ಫಸ್ಟ್ ಸಂಸ್ಕರಣೆ ಆಗಬೇಕು. ಸಂಸ್ಕರಣೆ ಆಗಿರೋದನ್ನ ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಇಂಜೆಕ್ಷನ್, ಅಬ್ಸಾರ್ಪ್ಷನ್, ಅಸಿಮಿಲೇಷನ್, ಎಕ್ಸ್ಕ್ರೀಷನ್. ನೀವು ತಿಂದಿರೋದು ಹಾಗೆ ಹೊರಗಡೆ ಬರ್ತಿದೆ ಬಿಕಾಸ್ ಆಫ್ ದಿ ಲಿಕ್ಕಿ ಗಟ್ಟ. ಅಥವಾ ನಿಮ್ಮ ಕರಳು ಎಷ್ಟು ಹಾಳಾಗಿದೆ ಅಂತಂದರೆ ಅದಕ್ಕೆ ಹೊಸದು ಚೆನ್ನಾಗಿರೋ ಮಾಲಿಕ್ಯೂಲ್ ಏನೋ ಕೊಟ್ಟರು ಪ್ರೋಸೆಸ್ ಮಾಡೋಕ್ಕೆ ಕೆಪಾಸಿಟಿನೇ ಇಲ್ಲ, ಕಳ್ಕೊಂಡಿರುತ್ತೆ. ಯಾಕೆಂದರೆ ಕಂಟಿನ್ಯೂಸ್ ಆಗಿ ಮೈದಾ ತಿಂತೀವಿ, ಕಂಟಿನ್ಯೂಸ್ ಆಗಿ ಹಿಟ್ಟು ತಿಂತೀವಿ, ಅವಶ್ಯಕತೆಗಿಂತ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ತಿಂತಾ ಇದ್ದೀವಿ. ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ವಿ, ಒಂದೊತ್ತು ಉಂಡೋನು ಯೋಗಿ, ಎರಡೊತ್ತು ಉಂಡೋನು ಭೋಗಿ. ನಾವು ಭೋಗ ಜೀವನದಲ್ಲಿರೋರು ದುಡಿಬೇಕು, ಮನೆ ಮಠ ನಾವೆಲ್ಲ ನೋಡ್ಕೋಬೇಕು, ನಮಗೆ ಕಮಿಟ್ಮೆಂಟ್ಸ್ ಇದೆ ಅನ್ನೋರು ಎರಡೊತ್ತು ಊಟ ಮಾಡಿದ್ರೆ ಸಾಕು. ಬಟ್ ನಾವು ಎಲ್ಲಿಗೆ ಬಂದಿದ್ದೀವಿ? 5 ರಿಂದ 6 ಸರಿ, 8 ಸರಿ, 10 ಸರಿಗೆ ಬಂದಿದ್ದೀವಿ. ಸ್ನ್ಯಾಕ್ಸ್ ಅದು ಇದು ಅಂತ ಹೇಳಿ ಎಲ್ಲ. ಸೊ ನಾವು ಇದು ಡಯಾಬಿಟಿಕ್ ಅಂತ ಹೇಳ್ತಿದ್ದೀವಲ್ಲ, ಡಯಾಬಿಟಿಕಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಡಿಸ್ಕಸ್ ಮಾಡ್ಬೇಕಂತ. ಒಂದು ಸರಿ ನಾವೇನಾದರೂ ದೇಹದೊಳಗಡೆ ಬೇಯಿಸಿರೋ ಆಹಾರ ಕೊಟ್ಟರೆ, ಈ ಡೈಜೆಷನ್ ಒಂದು ಬ್ಯೂಟಿಫುಲ್ ಕಾಂಪ್ಲೆಕ್ಸ್ ಮೇಡಮ್. ನೀವೇನು ನೋಡ್ತೀರಾ ರಿಜಿಸ್ಟರ್ ಆಗುತ್ತೆ ಮೆದುಳಲ್ಲಿ, ಅದ್ರ ಘಮ ರಿಜಿಸ್ಟರ್ ಆಗುತ್ತೆ, ಅದಕ್ಕೆ ತಕ್ಕಾಗಿರೋಷ್ಟು ಲಾಲಾರಸ ಸೆಕ್ರೆಟ್ ಮಾಡ್ತಿರುತ್ತೆ. ಇದು ಬ್ರೈನಿಗೆ ಇನ್ಫಾರ್ಮೇಷನ್ ಹೋಗಿ ಅದು ಹೊಟ್ಟೆಗೂ ಸಹಿತಗೂ ಇನ್ಫಾರ್ಮೇಷನ್ ಕೊಡುತ್ತೆ. ಇದು ಈ ಕನ್ಸಿಸ್ಟೆನ್ಸಿ ಇರ್ಬೋದು, ಇಷ್ಟು ಆ್ಯಸಿಡ್ ಬೇಕಾಗ್ಬೋದು, HCl ಬೇಕಾಗ್ಬೋದು, ಅಥವಾ ಇಷ್ಟು ಪ್ಯಾಂಕ್ರೇಟಿಕ್ ಜ್ಯೂಸ್ ಬೇಕಾಗ್ಬೋದು ಅಂತ. ನೀವು ಯಾವಾಗ ಮುಟ್ತೀರಾ, ಬಾಡಿದು ದೊಡ್ಡ ಆರ್ಗನ್ ಬಂದು ಚರ್ಮ, ಸೆನ್ಸ್ ಆರ್ಗನ್ನು. ನೀವು ಟಚ್ ಮಾಡಿ ಬಾಯಲ್ಲಿ ಇಟ್ಕೊಳ್ತಿದ್ದಂಗೆ ಫುಲ್ ರಿಫ್ಲೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ, ಇಷ್ಟು ಆ್ಯಸಿಡ್ ಬೇಕು ಅಂತ. ಸೊ ಒಂದು ಸರಿ ನೀವು ಉದಾಹರಣೆಗೆ 1 ಲೋಟ ಚಹಾ ಕುಡಿದ್ರಿ ಅಂತಂದರೆ, ಆ ಚಹಾದಲ್ಲಿ ಇರ್ತಕ್ಕಂಥ ಸಕ್ಕರೆ ಮತ್ತು ಇನ್ಫ್ಲಮೇಷನ್ ಕಾಸ್ ಮಾಡೋ ಅಂಥ ಕೆಮಿಕಲ್ಸು
ಟೀ ಸೊಪ್ಪು ನಮಗೆ ಒಳ್ಳೆ ಟೀ ಸೊಪ್ಪು ಸಿಗಲ್ಲ, ಫ್ರೆಶ್ ಟೀ ಸೊಪ್ಪೆಲ್ಲ ನಮಗೆ ಎಕ್ಸ್ಪೋರ್ಟ್ ಆಗುತ್ತೆ. ಕಸ ಮಣ್ಣು ಮಸಿ ಏನು ಉಳಿದಿರುತ್ತೋ ಅದಕ್ಕೆ ಮತ್ತೆ ಇವರು ಶೃಂಗಾರ ಮಾಡಿ ಪ್ಯಾಕ್ ಮಾಡಿ ನಮಗೆ 300 ರೂಪಾಯಿ 400 ರೂಪಾಯಿ ನಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾರೆ. 1 kg ಟೀ ಪುಡಿ 300-400 ರೂಪಾಯಿ. ನಿಮ್ಗೆ ಒಳ್ಳೆ ಫೈನ್ ಬೇಕಂದ್ರೆ 600 ರೂಪಾಯಿ ತನಕ ಇದೆ, 450 500 600 ರೂಪಾಯಿ ತನಕ ಒಳ್ಳೆ ಕ್ವಾಲಿಟಿ ಇದ್ದಾವೆ. ನಮ್ಮ ಯೋಚನೆ ಹೆಂಗೆ, 600 ರೂಪಾಯಿ ಕೊಟ್ಟು ಏನು ಕುಡಿತೀವಿ, ಒಂದಿಷ್ಟು ಚಹಾ ಕುಡಿಯೋಕ್ಕೆ 150 ರೂಪಾಯಿ ತಗ 200 ರೂಪಾಯಿ ತಗ ಅಂತ ವಿ ಕಾಂಪ್ರಮೈಸ್ ದೇರ್ ಇಟ್ ಸೆಲ್ಫ್. ಸೊ ಆ ಟೇಸ್ಟು ಫ್ರೇಗ್ರೆನ್ಸ್ ಬರೋಕೆ ಅವ್ನು ಎಷ್ಟು ಕೆಮಿಕಲ್ಸ್ ಹಾಕಿರ್ತಾನೆ ಗೊತ್ತಿಲ್ಲ, ಅವೆಲ್ಲ ಡ್ಯಾಮೇಜಿಂಗ್ ಕೆಮಿಕಲ್ಸು. ಸೊ ನೀವು ಕುಡಿತಾ ಇರೋದೇನೋ 1 ಲೋಟ ಚಾದಲ್ಲಿ ಏನಾಯಿತು, ಸಕ್ಕರೆ ಹಾಕಿದ್ದೀರಿ, BCM7 ಇರ್ತಕ್ಕಂಥ ಜೆನೆಟಿಕಲಿ ಮಾಡಿಫೈಡ್ ಆಗಿರ್ತಕ್ಕಂತಹ ಪ್ಯಾಕೆಟ್ ಹಾಲು ಹಾಕಿದ್ದೀರಿ, ಅದಕ್ಕೆ ಟೀ ಪುಡಿ ಹಾಕಿದ್ದೀರಿ. ಟೀ ಪುಡಿಯಲ್ಲಿ ಕೆಮಿಕಲ್ಸ್ ಇದೆ, ಸಕ್ಕರೆಯಲ್ಲಿ ಕೆಮಿಕಲ್ಸ್ ಇದೆ, ಸಕ್ಕರೆ ಡ್ಯಾಮೇಜಿಂಗು ಜೊತೆಗೆ ಹಾಲಿದೆ. ಈ ಪ್ರೋಸೆಸ್ಸು ಬಾಡಿ ನೀವು ಏನೇ ಬೇಯಿಸಿರೋದು ನಾಲ್ಗೆಗೆ ಇಟ್ಟ ತಕ್ಷಣನೂ ಮೆಕ್ಯಾನಿಸಮ್ ಒಂದೇ, ಇದೆಲ್ಲ ರೀಡ್ ಆಗಬೇಕು. ಈಗ ನಾವೊಂದು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ, ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಇಂಜಿನ್ನು, TPMS, ಇಂಜಿನ್ ಆಯಿಲು, ಗೇರ್ ಎಲ್ಲ ಚೆಕ್ ಮಾಡ್ಕೊಳುತ್ತಲ್ಲ ಅದು. ಸೊ ನಮ್ಮ ದೇಹನೂ ಹಂಗೆ ಕೆಲಸ ಮಾಡೋದು. ಇಟ್ಟ ತಕ್ಷಣ ಎಲ್ಲ ಮಾಡ್ಕೋಬೇಕು. ಒಂದು ಸರಿ ಇನ್ಸುಲಿನ್ ಸೆಕ್ರೀಟ್ ಆಗಬೇಕಂತಂದರೆ ಅದು ನಾರ್ಮಲಿ ಹಾಕಿ 4 ತಾಸು ಬೇಕು. ನಾವು 4 ತಾಸು ಗ್ಯಾಪೇ ಕೊಡ್ತಿಲ್ವಲ್ಲ. ಎದ್ದ ತಕ್ಷಣ ಸಕ್ಕರೆ ಹಾಕಿದ್ವಿ ಪೇಸ್ಟ್ಗೆ, ಅಲ್ಲಿ ಒಂದು ಇನ್ಸುಲಿನ್ ಶಾಕು, ಚಹಾ ಕುಡಿದೀವಿ ಅಲ್ಲುಜ್ಜಿದ್ಮೇಲೆ, ಅದಾದಮೇಲೆ ತಿಂಡಿ 2 ತಾಸು ಒಳಗೆ ಮತ್ತೆ ತಿಂಡಿ ತಿಂದಿರ್ತೀವಿ, ತಿಂಡಿ ತಿಂದ ತಕ್ಷಣ ಮತ್ತೆ ಚಹಾ ಕುಡಿತೀವಿ, ಮತ್ತು ಅಲ್ಲಿಂದ ಆಫೀಸಿಗೆ ಬಂದು 11 ಗಂಟೆಗೆ ಒಮ್ಮೆ ಚಹಾ ಅಥವಾ ಬಿಸ್ಕೆಟ್ಸೋ ಏನೋ, ಮತ್ತು ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಊಟ, ಮತ್ತು ಸಾಯಂಕಾಲ 3-4 ಗಂಟೆಗೆ ಮತ್ತೊಂದು ಸರಿ ಚಹಾ ಬಿಸ್ಕೆಟ್, ಮತ್ತು ಮನೆಗೆ ಹೋದ್ಮೇಲೆ ಒಂದು ಚಹಾ ಬಿಸ್ಕೆಟ್, ಇಲ್ಲಾಂದರೆ ತಿಂಡಿ. ಕನ್ಫ್ಯೂಷನ್ ಕೊಟ್ಟು ಆ 4 ಅವರ್ ಸೈಕಲ್ ಕೆಳಗಡೆನೆ ಬರಲ್ವಲ್ಲ. ಇನ್ಸುಲಿನ್ ಉತ್ಪತ್ತಿ ಆಗಬೇಕು, ಬ್ರೇಕ್ ಡೌನ್ ಆಗಬೇಕು, ಪ್ರೋಸೆಸ್ ಆಗಬೇಕು, ಉಪಯೋಗ ಬಂದಿರೋ ಸಕ್ಕರೆನೆಲ್ಲ ಉಪಯೋಗಕ್ಕೆ ಬಳಸಿ ಉಳಿದಿರೋದನ್ನ ಅದು ಸ್ಟೋರ್ ಮಾಡಿ ಲಿವರ್ಲಿ ಇಟ್ಕೋಬೇಕು. ಈ ಪ್ರೋಸೆಸ್ ಆಗಕ್ಕೆ ಟೈಮೇ ಕೊಡ್ತಿಲ್ವಲ್ಲ ನಾವು. ಸೊ ಇಲ್ಲಿ ಆಂಟಿ ಡಯಾಬಿಟಿಕ್ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳಿದ್ರಿ. ಮತ್ತಷ್ಟು ಅಂದ್ರೆ ಬಹುತೇಕ ಎಲ್ರಿಗೂ ಇರುತ್ತೆ, ನಾವಿರುವಂತ ವಯಸ್ಸಿಗಿಂತಲೂ ನಾವು ನೋಡೋದಕ್ಕೆ ಕಮ್ಮಿ ವಯಸ್ಸು ಕಾಣಬೇಕು. ಆಂಟಿ ಏಜಿಂಗ್ ಅನ್ನೋದು ಎಲ್ರಿಗೂ ಇರುತ್ತೆ ಬಹುತೇಕ. ಅಂದ್ರೆ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಹೇಳ್ತೀವಿ, ಬಟ್ ಸ್ಟಿಲ್ ಅದು ಇದ್ದೇ ಇರುತ್ತೆ. ಸೊ ಇದು ಹೇಗೆ ಸಹಕಾರಿ ಆಗಬಹುದು ಆಂಟಿ ಏಜಿಂಗ್ ಆಗಿ? ಆಂಟಿ ಏಜಿಂಗ್ ಅಂದ್ರೆ ಮೇಡಮ್, ಫಸ್ಟ್ ನಮ್ಮ ದೇಹನ ಅದು ವರ್ಡಲ್ಲಿ ಇದೆ ಆಂಟಿ ಏಜಿಂಗ್, ಏಜ್ ಆಗೋದನ್ನ ಕಡಿಮೆ ಮಾಡಿಸ್ಬೇಕು. ನಾನು ದಿನಕ್ಕೆ 10 ಸರಿ ತಿಂತೀನಿ ಬಟ್ ಚೆನ್ನಾಗಿ ಕಾಣಿಸ್ಬೇಕು, ಇಂಪಾಸಿಬಲ್. ಫಸ್ಟ್ ತಿನ್ನೋದನ್ನ ಕಡಿಮೆ ಮಾಡಲೇಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಲೈಕ್ ದ ಲೆಸ್ಸರ್ ಯು ಕನ್ಸ್ಯೂಮ್, ದಿ ಎಫಿಕಸಿ ಆರ್ ಎಫಿಷಿಯನ್ಸಿ ಆಫ್ ದ ಬಾಡಿ ಈಸ್ ಮೋರ್. ನೀವೆಷ್ಟು ಕಡಿಮೆ ತಿಂತೀರೋ ಅಷ್ಟು ಸಂಸ್ಕರಣ ಆಗಿ ಕಸನ ತೆಗೆದು ಹೊರಗಡೆ ಹಾಕೋಕ್ಕೆ ಬಾಡಿಗೆ ಐಡಿಯಾ ಬರುತ್ತೆ. ನೀವು ಕಸನೇ ತಿಂದು ಚೆನ್ನಾಗಿ ಕಾಣೋರು ಇದ್ದಾರೆ, ಇದ್ದಾರೆ, ಆದರೆ ಅವ್ರು ತುಂಬ ಕಡಿಮೆ ಕಸ ತಿಂತಾರೆ. ಸೊ ನಿಮಗೆ ನ್ಯೂಟ್ರಿಷಿಯಸ್ ಆಗಿರೋ ತಿನ್ಕೊಂಡು ನಿಮಗೆ ಸಿಕ್ಕಾಬಟ್ಟೆ ವೆಯ್ಟ್ ಗೇನ್ ಆಗಿರೋರು, ನೀವು ಡಯಟೇ ವರ್ಕ್ ಆಗ್ತಿಲ್ಲ, ನಮಗೆ ಏನು ತಿಂದ್ರು ನಾವು ವೆಯ್ಟ್ ಗೇನ್ ಕಂಟಿನ್ಯೂಸ್ ಆಗಿ ಆಗ್ತಾ ಇದೀವಿ ಅಂತ ಅನ್ನೋರು ನೋಡಿದ್ದೀವಿ. ಸೊ ಆಂಟಿ ಏಜಿಂಗ್ ಅಲ್ಲಿ 2-3 ಪ್ರಾಪರ್ಟೀಸ್, ಒಂದು ಹೇಳಿದ್ನಲ್ಲ ನಾನು, ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್. ತಿನ್ಬೇಕಾಗಿರೋದ್ರಲ್ಲಿ ಫ್ರೆಶ್ನೆಸ್ ಇರೋ ಅಂತ ಊಟ. ಆಚಾರ್ಯ ಏನು ಹೇಳ್ತಾರೆ, ಅಡುಗೆ ಮಾಡಿದ 40 ನಿಮಿಷ ಒಳಗಡೆ ಊಟ ಮಾಡ್ಬೇಕಂತ. ನಾವು ಎಲ್ಲಿ ಅಡುಗೆಗೂ ಗಮನ ಇಲ್ಲ, ತಿನ್ನೋದಕ್ಕೂ ಗಮನ ಇಲ್ಲ. ಬೆಳಿಗ್ಗೆ ಎದ್ದು ಮಾಡಿ ಹೋದ್ರೆ ಮತ್ತು ನೀವು ರಾತ್ರಿ ಹೋಗೇನು ನೋಡೋದು ಯಾರು ಊಟ ಮಾಡಿದಾರಾ ಇಲ್ವಾ ಅಂತ. ಅದೇನು ಸ್ಟ್ರೆಸ್ ಲೈಫ್. ಸೆಕೆಂಡ್ ಒಂದು ನೋಡಿ, ಆಂಟಿ ಇನ್ಫ್ಲಮೇಟ್ರಿ ಡಯಟ್. ಫುಡ್ ಇಂಟಾಲರೆನ್ಸ್ ಪ್ರೊಫೈಲ್ ಅಂತ ಒಂದು ಟೆಸ್ಟ್ ಇದೆ. ಸೊ ನಮ್ಗೆ ಯಾಕೆ ಸೆಲೆಬ್ರಿಟೀಸ್ಗಳೆಲ್ಲ ಚೆನ್ನಾಗಿ ಕಾಣಿಸ್ತಾರೆ, 20-30 ವರ್ಷ ಹಂಗೇ ಥರ ಕಾಣಿಸ್ತಾರೆ ಅಂತಂದರೆ, ದೇ ಫಾಲೋ ದಿಸ್ ಆಂಟಿ ಇನ್ಫ್ಲಮೇಟರಿ ಡಯಟ್. ಸೊ ನಿಮಗೆ ಫುಡ್ ಇಂಟಾಲರೆನ್ಸ್ ಪ್ರೊಫೈಲ್ ಮಾಡಿಸಿದ್ರೆ ನಿಮ್ಮ ಬಾಡಿ ಯಾವ್ದನ್ನೆಲ್ಲ ರಿಜೆಕ್ಟ್ ಮಾಡುತ್ತೆ ಅಂತ ಚಾರ್ಟ್ ಬರುತ್ತೆ. ಇದು ಎಲ್ರಿಗೂ ವೈಯಕ್ತಿಕವಾಗಿ ಬೇರೆ ಬೇರೆ ರೀತಿಯಲ್ಲೇ ಇರುತ್ತೆ. ಯಾಕಂದ್ರೆ ಇವತ್ತು ಬಹಳಷ್ಟು ಜನ ಹೇಳ್ತಾರೆ, ಈ ಆಹಾರ ನನಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ, ಬಟ್ ಇನ್ನೊಬ್ಬರಿಗೆ ಸೂಟ್ ಆಗಿರೋದಿಲ್ಲ. ಅಲ್ಲಿ ನಮಗೆ ಯೂಟ್ಯೂಬ್ ಡಾಕ್ಟರ್ಸ್ ಜಾಸ್ತಿ ಆಗಿದ್ದಾರೆ. ನಾನೊಂದಿನ ಹೇಳ್ತೀನಿ, ABC ಕುಡೀರಿ ಮೇಡಮ್ ಚೆನ್ನಾಗಾಗುತ್ತೆ ಅಂತ. ಬಟ್ ನಿಮ್ದು ಇಂಟಾಲರೆನ್ಸ್ ತೆಗೆದ್ರೆ ನಿಮ್ಗೆ ಬೀಟ್ರೂಟ್, ಕ್ಯಾರೆಟ್ 2 ಇನ್ಫ್ಲಮೇಷನ್ ಇರ್ತವೆ. ಏನ್ ಮಾಡ್ಬೇಕು? ಸೊ ನೀವು 30% ಆಪಲ್ ಸಪೋರ್ಟ್ ಮಾಡ್ತಿದೆ, 60-65% ನಿಮಗೆ ಅದು ಆಂಟಿಯಾಗಿ ಕೆಲಸ ಮಾಡ್ತಿದೆ. ಸೊ ನೀವು ಜಲ್ದಿ ಆಂಟಿಯಾಗಿ ಹೋಗ್ತೀರಾ. ಹುಡುಗಿ ತರ ಕಾಣ್ಬೇಕಂತ ಅನ್ಸಿದ್ರು ಯು ಲುಕ್ ಓಲ್ಡ್. ಸೊ ನಿಮ್ಗೇನು ಅನ್ಸುತ್ತೆ, ನಾನು ಒಳ್ಳೆ ಡಯಟ್ ತಗೊಂಡ್ರು ನನಗೆ ವರ್ಕ್ ಆಗ್ತಿಲ್ಲ ಅಂತ. ಸೊ ದಟ್ ಈಸ್ ವೇರ್ ಇಟ್ ಕಮ್ಸ್. ಸೊ ಬ್ಲಡ್ ಸ್ಯಾಂಪಲ್ ಇರುತ್ತೆ ಮೇಡಮ್, ಯೂಶಲಿ ಬ್ಲಡ್ ಸ್ಯಾಂಪಲ್ ತಗೋತಾರೆ. ಸೊ ಅವ್ರು ಅದನ್ನ ಪ್ರೋಸೆಸ್ ಮಾಡಿ 48 72 ಗಂಟೆ ಬೇಕಾಗುತ್ತೆ. ನಿಮಗೆ ಚಾರ್ಟ್ ಕಳಿಸ್ತಾರೆ, ಸರಿ ಸುಮಾರು ಒಂದು 200-220 ಐಟಮ್ಸ್ ಅಲ್ಲಿ ನಿಮಗೆ ತುಂಬಾ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡ್ತಿರೋ ಆಹಾರ ಯಾವುದು, ಮೀಡಿಯಂ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡ್ತಿರೋ ಆಹಾರ ಯಾವುದು, ನಿಮ್ಮ ಬಾಡಿಗೆ ಸೆಟ್ ಆಗಂತ ಆಹಾರಗಳು ಯಾವುವು ಅಂತ ಅದರಲ್ಲಿ ನಾವು ಚೆಕ್ ಮಾಡಿಸ್ಕೋಬೇಕು. ನನ್ನ ಕ್ಲಿನಿಕಲ್ಲಿ ಮಾಡಿಸಿರ್ತಕ್ಕಂಥ ಸರಿಸುಮಾರು ಒಂದು 90-95% ಪೇಷಂಟ್ಸ್ಗೆ ಎಲ್ಲರಿಗೂ ಆಲೂಗಡ್ಡೆ, ಪಾಲಿಶ್ಡ್ ರೈಸು, ಪ್ಯಾಕ್ಡ್ ಮಿಲ್ಕು ಅಲರ್ಜಿ ಇದೆ. ಅದು ರೆಗ್ಯುಲರ್ ಆಗಿ ತಿಂತಿರ್ತಾರೆ ಅವರು. ಅವ್ರ ಪ್ರಕಾರ ಏನೋ, ಸರ್ ನಾನು ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡ್ತೀನಿ, ನನ್ನ ವೆಯ್ಟ್ ಕಡಿಮೆ ಆಗ್ತಿಲ್ಲ, ಬೆಳಗ್ಗೆ ಸಾಯಂಕಾಲ 11 ತಾಸು ವಾಕ್ ಹೋಗ್ತೀನಿ, ನನ್ನ ಶುಗರ್ ಕಡಿಮೆ ಬರ್ತಿಲ್ಲ. ಬಿಕಾಸ್ ಯು ಆರ್ ಡಂಪಿಂಗ್ ಇನ್ ಕಸ, ದೇಹಕ್ಕೆ ಕಸ ಆಗ್ತಿದ್ದೀರಾ. ನೆಕ್ಸ್ಟ್ ಬಂದು ನಾವು ಐರನ್ ಡೆಫಿಷಿಯನ್ಸಿ ಅನಿಮಿಯಾ
ಬಗ್ಗೆ ಮಾತಾಡ್ಬೋದು. ಸೊ ಹೆಣ್ಮಕ್ಳಲ್ಲಿ ನಮಗೆ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಿದೆ, PCOD PCOS ಅಂತ ಕೇಳ್ತೀವಿ. ದೇಹದಲ್ಲಿ ರಕ್ತ ಕ್ವಾಲಿಟಿ ಆಫ್ ಬ್ಲಡ್ ಇಸ್ ನಾಟ್ ಗುಡ್. ಒಳ್ಳೆ ಕ್ವಾಲಿಟಿ ರಕ್ತ ಇಲ್ಲ, ರಕ್ತದಲ್ಲಿ ಕಬ್ಬಿಣಾಂಶ ಇಲ್ಲ, ನೀವು ಅದನ್ನು ಹೊರಗಡೆಯಿಂದ ಸಪ್ಲಿಮೆಂಟ್ ಮಾಡೋಕ್ಕೂ ಟ್ರೈ ಮಾಡ್ತಿಲ್ಲ, ತಿಂತಾ ಇರೋದು ಜಂಕು. ಬೆಳಿಗ್ಗೆ ರೈಸ್ ತಿಂದಿರ್ತಾರೆ, ಬಾಕ್ಸಿಗೂ ಮಧ್ಯಾಹ್ನ ರೈಸ್ ಕಟ್ಕೊಂಡು ಹೋಗಿರ್ತಾರೆ, ಸಾಯಂಕಾಲ ಬಂದಮೇಲೆ ಮತ್ತೆ ಕಾರ್ಬೋಹೈಡ್ರೇಟ್ ರಿಲೇಟೆಡ್ ಮಿನರಲ್ ತಗೊಂತಾರೆ. ಕೆಲವ್ರಿಗೊಂದು ತುಂಬ ದೊಡ್ಡ ಭ್ರಮೆ ಇದೆ, ನಾವು ಬೆಳಿಗ್ಗೆ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ರಾತ್ರಿ ಹೊಟ್ಟೆ ತುಂಬ ಚೆನ್ನಾಗಿ ಉಂಡು ಮಠ ಮಲ್ಕೋಬೇಕು ಅಂತ. ಅವ್ರೇನು ಅಂತಂದರೆ ದೊಡ್ಡ ಮುದ್ದೆ, ಆ ಮುದ್ದೆ ಥರನೇ ಇರಲ್ಲ, ಅವು ಮದ್ದುಗುಂಡಾಗಿರ್ತವೆ, ಹೊಡೆದ್ರೆ ವಾಪಸ್ ಬರ್ತವೆ, ಅಷ್ಟು ದಪ್ಪ ಮುದ್ದೆ. ಐ ಹ್ಯಾವ್ ಲಿಟರ್ಲಿ ಸೀನ್ ಪೀಪಲ್ ಲೈಕ್ ದಿಸ್. ಅವ್ರು ಹೆಂಗೆ ಅಂತಂದರೆ ಆ ಫ್ಯಾಮಿಲಿಯಲ್ಲಿ ಬೋತ್ ಮದರ್ ಆ್ಯಂಡ್ ಅವರು ಅಜ್ಜಿ ಅಂದರೆ ಮದರ್ ಆ್ಯಂಡ್ ಹರ್ ಮದರ್ ಇಬ್ಬರು ಇಂಟೆಸ್ಟೈನ್ ಕ್ಯಾನ್ಸರ್ ಬಂದು ತೀರೋಗಿರೋದು ನಾನು ನೋಡಿದ್ದೀನಿ. ಸೊ ಅವ್ರದ್ದು ಹೆಂಗೆ ಅಂತಂದರೆ ಬೆಳಗ್ಗೆ ಮಧ್ಯಾಹ್ನ ಜಂಕ್ ತಿನ್ಬಿಡೋದು, ಬೆಳಗ್ಗೆ ಪೂರಿ ತಿನ್ಬಿಡೋದು, ಜಾಸ್ತಿ ಒಗ್ಗರಣೆ ಹಾಕ್ಕೊಂಡು ಉಪ್ಪಿಟ್ಟು ಪಲಾವು ಚಿತ್ರಾನ್ನ ಕೇಸರಿ ಬಾತ್ ಇಂಥವೇನಾರ ತಿನ್ಬಿಡೋದು. ರಾತ್ರಿ ಊಟಕ್ಕೆ ನಾವು ಬೆಳಗ್ಗೆ ಸರಿಯಾಗಿ ತಿಂದಿಲ್ಲ ಅಂತ ರಾತ್ರಿ ಮುದ್ದೆ ತಿನ್ನೋದು, ಮೀಟ್ ತಿನ್ನೋದಿದ್ರು ರಾತ್ರಿನೇ ತಿನ್ನೋದು, ಮೊಟ್ಟೆ ಪಲ್ಯ ತಿನ್ನೋದಿದ್ರು ರಾತ್ರಿ ತಿನ್ನೋದು. ಹೈ ಅಮೌಂಟ್ ಆಫ್ ಹೈ ಕ್ಯಾಲರಿ ಅನ್ಡೈಜೆಸ್ಟಬಲ್ ಫುಡ್ನ ರಾತ್ರಿ ಊಟಕ್ಕೆ ಕೊಟ್ಬಿಡೋದು. 8 ಗಂಟೆ 9 ಗಂಟೆಗೆ ಊಟ ಮಾಡಿ 9 ಮಲ್ಕೊಂಬಿಡೋದು. ಥಿಂಗ್ಸ್ ಡೋಂಟ್ ವರ್ಕ್ ಲೈಕ್ ದ್ಯಾಟ್. ನಿಮಗೆ ಬೇಕಾಗಿರೋ ಫುಡ್ಡು ಬೆಳಿಗ್ಗೆ ಎದ್ದು ಓಡಾಡ್ಬೇಕಾದ್ರೆ, ನ್ಯೂಟ್ರಿಷನಲ್ ವ್ಯಾಲ್ಯೂ ಇರೋದು ಹಗಲೊತ್ತು ಓಡಾಡಬೇಕಾದ್ರೆ, ಬ್ರೇಕ್ ಡೌನ್ ಆಗೋದು ಹಗಲೊತ್ತು ಬಿಸಿಲು ಬಿದ್ದಾಗ. ನೀವು ರಾತ್ರಿ ಊಟ ಮಾಡ್ಕೊಳ್ಬೇಕಾದ್ರೆ ಚೆನ್ನಾಗಿ ಊಟ ಮಾಡಿ ಮಲ್ಕೊಂಡ್ರೆ ಬಾಡಿ ಏನು ಮಾಡುತ್ತೆ, ಅದನ್ನೆಲ್ಲ ತೆಗೆದು ಸ್ಟೋರ್ ಮಾಡ್ಕೊ ಒಂದು ಫೈಂಡ್ ಹೇಳುತ್ತೆ, ಇಲ್ಲಪ್ಪ ನನ್ನ ಕೈಯಲ್ಲಿ ಆಗೋದಿಲ್ಲ, ಐ ಆಮ್ ಗಿವಿಂಗ್ ಅಪ್. ಸೊ ಆ ಥರ. ಸೊ ಈಗ ಇನ್ನೊಂದು ಅನಿಮಿಕ್ ಆಗಿರುವಂಥವ್ರು ಈ ಹಿಮೋಗ್ಲೋಬಿನ್ ರಿಚ್ ಇರುವಂಥ ಫುಡ್ಸ್ಗಳನ್ನು ತಗೊಂಡ್ರೆ ಆಗತ್ತಾ? ಅಂದರೆ ಒಂದಷ್ಟು ಇದೆ, ಈ ಕ್ಯಾಲ್ಸಿಯಂ ರಿಚ್ ಫುಡ್ಸ್ ಜೊತೆಗೆ ತಗೊಂಡ್ರೆ ಅಬ್ಸಾರ್ಪ್ಷನ್ ಆಗಲ್ಲ ಅನ್ನೋದು, ಇದು ಹೇಗೆ ವರ್ಕ್ ಆಗುತ್ತೆ ಹೇಳಿ? ಅಲ್ಲ ಮೇಡಮ್, ಅಂದರೆ ನಿಮಗೆ ನಿಮ್ಮ ಬಾಡಿಗೆ ಒಂದು ಸರಿಗೆ ಒಂದೇ ಥರದ ಆಹಾರ ಕೊಡಬೇಕು. ನಾವು ಮೋನೋಟೋನಸ್ ಡಯಟ್ ಅಂತ ಕರಿತೀವಿ. ನೀವು ಕ್ಯಾಲ್ಸಿಯಂ ರಿಚ್ ಇರೋ ಫುಡ್ನ ಐರನ್ ರಿಚ್ ಇರೋದು ಕೊಟ್ಟರೆ ಬಾಡಿ ವಿಲ್ ಗೆಟ್ ಕನ್ಫ್ಯೂಸ್ಡ್. ಯಾವುದಾದ್ರೂ ಒಂದು ತಿನ್ನಬೇಕು. ನೀವು ಯಾರು ಮೊಸರನ್ನಕ್ಕೆ ಸೊಪ್ಪಿನ ಪಲ್ಯ ತಿನ್ನೋದು ನೋಡಿಲ್ಲ, ಎಲ್ಲೂ ಕೇಳಿಲ್ಲ. ಈಗ ಮಾತ್ರ ವಿಚಿತ್ರವಾಗಿ ಏನೇನೋ ಮಾಡ್ತಾರೆ, ಗೋಡಂಬಿ ಹಾಕೋದು, ದ್ರಾಕ್ಷಿ ಹಾಕೋದು, ದಾಳಿಂಬೆ ಹಾಕೋದೆಲ್ಲ ಮಾಡ್ತಾರೆ. ಡೈರಿ ಪ್ರಾಡಕ್ಟ್ಸ್ ಕೆನಾಟ್ ಗೋ ವಿತ್ ಫ್ರೂಟ್ಸ್. ಬನಾನಾ ಮಿಲ್ಕ್ ಶೇಕ್ ಹಾರಿಬಲ್ ಕಾಂಬಿನೇಷನ್. ಬನಾನಾ ಮಿಲ್ಕ್ ಶೇಕ್ ಅನ್ನೋ ಆ ಹೆಸರು ಕೇಳಿದ್ರೇ ಐ ಡೋಂಟ್ ನೋ ಹೌ ಆ ಬಾಡಿಗೆ ಎಷ್ಟು ಟಾರ್ಚರ್ ಅಂದರೆ, ಗಟ್ಟಿಗೇನಾದರೂ ಬಾಯ್ದಿದ್ರೆ ಅಥವಾ ಕೈಕಾಲಿದ್ರೆ ಬಂದು ಕಪಾಳ ಕೊಡಿತಿತ್ತು ಅನ್ಸುತ್ತೆ, ಮಾಡೋನ್ಗೂ ಕುಡಿಯೋನ್ಗೂ ಇಬ್ಬರಿಗೂ. ಸೊ ಅದೆರಡು ಹಾರಿಬಲ್ ಕಾಂಬಿನೇಷನ್. ಫ್ರೂಟ್ ಸಾಲಡ್ ವಿತ್ ಐಸ್ ಕ್ರೀಮು, ಆಮೇಲೆ ಫ್ರೂಟ್ ಸಲಾಡ್ ವಿತ್ ಕ್ಯಾರೆಟ್ ಹಲ್ವಾ, ಅವೆಲ್ಲ ಭಯಾನಕ ಕಾಂಬಿನೇಷನ್ಸ್. ಅಂದ್ರೆ ಇವರು ಡೈಜೆಸ್ಟ್ ಆಗೋದಿಲ್ಲ, ಬಾಡಿನ ಡ್ಯಾಮೇಜ್ ಮಾಡುತ್ತೆ ಹೊರತು ನಿಮ್ಗೇನಿಲ್ಲ. ಹೆಸರಲ್ಲೇ ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಡೆಸರ್ಟ್ಸ್. ಡೆಸರ್ಟ್ ಅಂದ್ರೆ ಮಳೆಗಾಡು, ಅದ್ರಲ್ಲಿ ಏನಿಲ್ಲ ಅಂತ. ಡೆಸರ್ಟ್ ಅಂದ್ರೆ ಮಳೆಗಾಡಲ್ವಾ, ಮಳೆಗಾಡಲ್ಲಿ ಏನಿರುತ್ತೆ, ಎಂಥದ್ದು ಇರೋದಿಲ್ಲ. ಸೊ ಅದನ್ನ ಆಮೇಲೆ ಜಠರಾಗ್ನಿ ಸ್ಟ್ರಾಂಗ್ ಇದ್ದಾಗ ನೀವು ಸ್ವೀಟ್ ಕೊಡಬೇಕು. ಸೊ ಸ್ವೀಟ್ ಕೊಡೋದು ಡೈಜೆಸ್ಟಿವ್ ಫೈರ್ ಸ್ಟ್ರಾಂಗ್ ಇದ್ದಾಗ. ನಿಮಗೆ ನಾರ್ದರ್ನ್ ಪಾರ್ಟ್ ಆಫ್ ಕರ್ನಾಟಕ ನೋಡಿದ್ರೆ ಫಸ್ಟ್ ಹೋಳ್ಗೆ, ಆಮೇಲೆ ಸಾರು, ಖಾರದ ಐಟಮ್ಸ್. ಇಲ್ಲಿ ಹೆಂಗಾಗ್ತದೆ ಅಂದ್ರೆ ಇಲ್ಲಿ ಉಲ್ಟಾ, ಎಲ್ಲ ಊಟ ಆದ್ಮೇಲೆ ಮೇಲೆ ಸ್ವೀಟ್ ಎಲ್ಲ ಆದ್ಮೇಲೆ ಮತ್ತೆ ನಿಮಗೆ ಐಸ್ ಕ್ರೀಮು ಇದು ಕೊಡ್ತಾರೆ. ಸೊ ಹಂಗಾಗೋದಿಲ್ಲ. ಸೊ ನಿಮಗೆ ಫಸ್ಟ್ ಸ್ವೀಟ್ ತಿಂದ್ರಿ ಅಂದರೆ ನಿಮ್ಮ ಬಾಡಿಗೆ ಒಂದು ಇನ್ಫಾರ್ಮೇಷನ್ ಹೋಗುತ್ತೆ. ನಾನು ಆಗಲೇ ಹೇಳ್ತಿದ್ದೆ ಮೆಕ್ಯಾನಿಸಮ್ ಅದು. ಹೊಟ್ಟೆಯಿಂದ ನರ್ವಸ್ ಸಿಸ್ಟಮ್ ಕನೆಕ್ಟ್ ಆಗಿರುತ್ತೆ, ಬ್ರೈನ್ ಹೇಳುತ್ತೆ ಇಷ್ಟಿಷ್ಟು ಫುಡ್ ಬೇಕು, ಇಷ್ಟು ಪ್ಯಾಂಕ್ರಿಯಾಟಿಕ್ ಜ್ಯೂಸು, ಇಷ್ಟು ಬೈಲು, ಇಷ್ಟು ಆ್ಯಸಿಡ್ ಸಾಕಾದರೆ ನನಗೆ ಇಷ್ಟು ಊಟ ಸಾಕು ಅಂತ. ಸೊ ದಟ್ ಈಸ್ ಒನ್ ಪಾರ್ಟ್ ಆಫ್ ದಿ ಸ್ಟೋರಿ. ನೀವು ಇದಕ್ಕೆ ಬಂದ್ರಿ ಅಲ್ಲ, ಅದು ಐರನ್ ಹಿಮೋಗ್ಲೋಬಿನ್ ಅಂತ. ನಿಮಗೆ ಡೈಜೆಸ್ಟ್ ಆಗೋದು, ನಿಮಗೆ ಇಷ್ಟ ಆಗೋಂಥದ್ದು, ನಿಮ್ಮ ಬಾಡಿಗೆ ಸೆಟ್ ಆಗೋಂಥದ್ದು ಸೇಮ್ ನನ್ನ ಬಾಡಿಗೆ ಅಬ್ಸಾರ್ಪ್ಷನ್ ಆಗ್ಬೇಕಂತ ಏನಿಲ್ಲ. ನಿಮಗೆ ನುಗ್ಗೆಕಾಯಿ ತಿಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ಬೋದು, ನನಗೆ ಅಳವಿ ಕುಡಿದ್ರೇ ಜಾಸ್ತಿ ಆಗೋದು, ಇನ್ನೊಬ್ರು ಕರ್ಬೇವು ತಿಂದ್ರೇ ಜಾಸ್ತಿ ಆಗೋದು. ಪರಂಪರಾಗತವಾಗಿ ನಮಗೆ ಈ ಅಯ್ಯರ್ಸು, ಅಯ್ಯಂಗಾರ್ಸು, ಗೌಡ್ರ ಮನೆ, ಶೆಟ್ರ ಮನೆ ಅಂತೆಲ್ಲ ಇದೆ. ದೇ ಹ್ಯಾವ್ ದೇರ್ ಓನ್ ಕ್ಯೂಸಿನ್ಸ್. ಅವರು ಸುಮ್ಮನೆ ಮಾಡಿಲ್ಲ, ಅವ್ರ ಜೆನೆಟಿಕ್ ಸಿಸ್ಟಮ್ಗೆ ಯಾವ್ದು ಸೆಟ್ ಆಗೋದು ಅದನ್ನು ಮಾಡ್ತಿದ್ರು. ಕರ್ಬೇವಿನ ಚಟ್ನಿ ಪುಡಿ ಎಲ್ಲರ ಮನೇಲೂ ಮಾಡಲ್ಲ, ನುಗ್ಗೆಕಾಯಿ ಎಲ್ಲರೂ ಮಾಡಲ್ಲ, ನುಗ್ಗೆಕಾಯಿ ಚಟ್ನಿ ಪುಡಿ ಎಲ್ಲರ ಮನೇಲೂ ಮಾಡಲ್ಲ. ಯಾಕೆ ಮಾಡಲ್ಲ? ಬಿಕಾಸ್ ಅವರು ಡೌನ್ ದಿ ಲೇನ್ ಸೆಂಚುರೀಸ್ ಎಗೋ ಡಿಸೈಡ್ ಮಾಡಿದ್ದಾರೆ, ನಾನು ಇದನ್ನು ತಿಂದರೆ ನನಗೇನು ಯೂಸ್ ಆಗ್ತಿಲ್ಲ ಅಂತ. ಈಗೇನಾಗ್ತಾ ಇದೆ, ಬಿಕಾಸ್ ಆಫ್ ಯೂಟ್ಯೂಬು ಮತ್ತು ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ನು, ಯಾರ್ಯಾರಿಗೆ ಹೆಂಗೆ ಬೇಕೋ ಹಂಗಂಗೆ ಎಲ್ಲದನ್ನೂ ಮಾಡಿ ತುಂಬಿಸೋ ಪ್ರಯತ್ನ ಮಾಡೋದು. ಯಾವಾಗ ಡೈಜೆಸ್ಟ್ ಆಗಲ್ಲ ಅದು ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡುತ್ತೆ. ಸೊ ನಾನು ಈಗ ಉದಾಹರಣೆಗೆ ಪಪ್ಪಾಯ ಎಲ್ಲರಿಗೂ ಸೆಟ್ ಆಗಬೇಕಂತ ಏನಾದ್ರು ರೂಲ್ಸ್ ಇದೆಯಾ? ಇಲ್ಲ. ಮತ್ತು ಆದರೆ ಎಲ್ಲರೂ ಪಪ್ಪಾಯನೇ ಯಾಕೆ ತಿನ್ನಬೇಕು?
ಲಾಜಿಕ್ ಕೇಳಿದ್ರೆ ಗೊತ್ತಿಲ್ಲ ಅವ್ರಿಗೆ. ತಿನ್ನಕ್ಕೆ ಹೇಳಿದ್ರು ಯಾರೋ ಯೂಟ್ಯೂಬಲ್ಲಿ ಯಾರೋ ಹೇಳಿದ್ರು, ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಬ್ರು ಹೇಳಿದ್ರು, ಫೇಸ್ಬುಕ್ಕಲ್ಲಿ ಯಾರೋ ಒಬ್ರು ಹೇಳಿದ್ರು. ಸೊ ಫಸ್ಟ್ ಸ್ಟೆಪ್ ನಮ್ಮ ದೇಹಕ್ಕೆ ಯಾವುದು ಒಗ್ಗಿಕೊಳ್ಳುತ್ತೆ, ಯಾವುದು ಅಬ್ಸಾರ್ಪ್ಷನ್ ಆಗುತ್ತೆ, ಯಾವುದು ನಮ್ಗೆ ಒಳ್ಳೆ ರೀತಿಯಲ್ಲಿ ನ್ಯೂಟ್ರಿಯೆಂಟ್ಸ್ ಒದಗಿಸುತ್ತೆ. ಫೈನಾನ್ಷಿಯಲಿ ಚೆನ್ನಾಗಿದ್ರೆ ಮೇಡಮ್ ಬ್ಲಡ್ ಟೆಸ್ಟ್ ಮಾಡಿಸೋದು ಈಸಿ. ಅರೌಂಡ್ 78,000 rupees ಒಂದು ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ. ಅರೌಂಡ್ 220 ಫುಡ್ದು ಚಾರ್ಟ್ ಬರುತ್ತೆ. ಅದು ನಿಮಗೆ 7,000-8,000 ರೂಪಾಯಿ ನಾನು ಲಾಸ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ ಅಥವಾ ನಾನು ಚೆಕ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ, ಐ ವಾಂಟ್ ಟು ನೋ ವಾಟ್ ಇಸ್ ಮೀ ಅಂದರೆ ಫುಡ್ ಇಂಟಾಲರೆನ್ಸ್ ಪ್ರೊಫೈಲ್. ಇಲ್ಲ ಅಂದರೆ ಇಮಿಡಿಯೇಟಾಗಿ ಬಸ್ ಹತ್ಕೊಂಡು ನಿಮ್ಮ ಊರಿಗೆ ಹೋಗಿ ನಿಮ್ಮ ಊರಲ್ಲಿರೋ ಹಳೆಯ ತಲೆಗಳು ಯಾರಿದ್ದಾರೆ, ಮುದುಕೀರು ಎಲ್ಲ 80-90 ವರ್ಷ ಆಗಿರ್ತಕ್ಕಂಥ ಮುದುಕರು ಯಾರಿದ್ದಾರೆ ಅವ್ರ ಹತ್ರ ಕುತ್ಕೊಂಡು ಡಿಸ್ಕಸ್ ಮಾಡಬೇಕು. ಯಾವ ಸೀಸನಲ್ಲಿ ಯಾವ ಹಬ್ಬಕ್ಕೆ ಯಾವ್ಯಾವ ಅಡುಗೆ ಊಟ ಮಾಡ್ತಿದ್ರು. ಈಗೇನಾಗಿದೆ, ವಡೆ ಪಾಯಸ ಸ್ಟ್ಯಾಂಡರ್ಡು. ಹಬ್ಬಕ್ಕೆ ವಡೆ ಪಾಯಸ, ಸತ್ತಾಗ ವಡೆ ಪಾಯಸ. ವಡೆ ಪಾಯಸ ಮಾಡ್ತಿರ್ಲಿಲ್ಲ ನನಗೆ ಗೊತ್ತಿರಂಗೆ. ನಾವು ಸಣ್ಣವರಿದ್ದಾಗ ವಡೆ ಪಾಯಸ ಅಂದರೆ ಬರೀ ತಿಥಿಗೆ ಮಾತ್ರ ಮಾಡೋರು, ಬೆಂಗಳೂರಲ್ಲೂ ಬರೀ ತಿಥಿಗೆ ಮಾತ್ರ ಮಾಡೋರು. ಈಗ ನಿಮ್ಗೆ ಹಬ್ಬಕ್ಕೂ ವಡೆ ಪಾಯಸ, ಫಂಕ್ಷನ್ಗೂ ವಡೆ ಪಾಯಸ, ಯಾರಾದರೂ ಮನೆಗೆ ಹೋದ್ರೂ ವಡೆ ಪಾಯಸ. ಅದೆಷ್ಟು ಕ್ರೇಜ್ ಆಗಿಬಿಟ್ಟಿದೆ ಅಂದರೆ ಪರ್ಚೇಸಿಂಗ್ ಪ್ಯಾರಿಟಿ ಜಾಸ್ತಿ ಆಗಿದೆ. ಕರಿಬೇಕು, ಕರೀತಾರೆ. ಏನು ಕರಿಯೋದು? ವಡೆ ಕರಿಯೋದು ಅಥವಾ ಮಿರ್ಚಿ, ಮಂಡಕ್ಕಿ. ಅವು ಒಂಥರ ಹೈ ಅಮೌಂಟ್ ಆಫ್ ನ್ಯೂಟ್ರಿಷಿಯಸ್ ಮತ್ತು ಹೈ ಅಮೌಂಟ್ ಆಫ್ ಆಯಿಲ್ ರಿಚ್ ಫುಡ್ಡು. ಏನಕ್ಕೆ ಬಂದು ಗೊತ್ತಿಲ್ಲ. ನಮ್ಮ ಮನೆಗೆ ಬಂದಿದ್ರು ಹೊಟ್ಟೆ ತುಂಬ ತಿನ್ಸಿ ಕಳಿಸಿದ್ವಿ ಅಷ್ಟೇ. ಇನ್ಫ್ಯಾಕ್ಟ್ ನೀವು ಪ್ರತಿ ಸರಿ ಹೊಟ್ಟೆ ತುಂಬ ತಿನ್ಸಾಗ ಅವ್ರ ಆಯಸ್ನ ಕಡಿಮೆ ಮಾಡ್ತಿರ್ತೀವಿ. ಎಲ್ಲ ರಿಯಲೈಸ್ ಆಗಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಸೆಕೆಂಡ್ ಒಂದು ಬಂದು ನಾವು ಐರನ್ ಡೆಫಿಷಿಯನ್ಸಿ ಅನಿಮಿಯಾದಲ್ಲಿ ವಿ ಆಲ್ಸೋ ಸಿ ಮೆನ್ಸುರಲ್ ಸೈಕಲ್ಲಿ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ನಾವು ಅಳವಿ ಕಾಳನ್ನ ಯಾಕೆ ಕೊಡ್ತೀವಿ ಅಂತಂದರೆ ಮೆನ್ಸುರಲ್ ಸೈಕಲ್ಸಲ್ಲಿ ನಿಮಗೆ ಐರನ್ ಕಂಟೆಂಟ್ ಕಡಿಮೆ ಆಗಿದೆ ಇರೋದ್ರಿಂದ ಪೀರಿಯಡ್ಸ್ ಬರ್ತಿಲ್ಲ ಅಂತಂದರೆ ದಿಸ್ ವಿಲ್ ಆ್ಯಕ್ಟ್. ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಕಡಿಮೆ ಆಗಿದೆ ಅಂತಂದರೆ ಇದು ಆ್ಯಂಟಿ ಆಕ್ಸಿಡೆಂಟ್ನ ಫುಲ್ಫಿಲ್ ಮಾಡುತ್ತೆ. ನಿಮ್ಮ ಬಾಡಿಯಲ್ಲಿ ಶುಗರ್ ಹೆಚ್ಚು ಕಡಿಮೆ ಆಗ್ತಾ ಇದೆ, ಇದು ವರ್ಕ್ ಮಾಡುತ್ತೆ. ನಿಮ್ಮ ಬಾಡಿಯಲ್ಲಿ BP ಹೆಚ್ಚು ಕಡಿಮೆ ಆಗ್ತಿದೆ, ಇದು ವರ್ಕ್ ಮಾಡುತ್ತೆ. ಇನ್ಫ್ಲಮೇಷನ್ ಜಾಸ್ತಿ ಆಗಿದೆ, ರಾಂಗ್ ಫುಡ್ ತಿಂತಿದ್ದೀರಾ. ಯೂಶ್ವಲಿ ಪೀರಿಯಡ್ಸ್ ಟೈಮಲ್ಲಿ ಯು ಆರ್ ನಾಟ್ ಸಪೋಸ್ ಟು ಕನ್ಸ್ಯೂಮ್ ಡೈರಿ. ಬಟ್ ಈಗ ಹೆಂಗೆ ತಗೋಬೇಕು ಅಂತ ಹೌದು. ಬಟ್ ಈಗ ಏನಂತಂದರೆ ನಿಮಗೆ ಎಲ್ಲದರಲ್ಲೂ ಹಾಲು ಮೊಸರು ಕೆನೆ ಹಾಕೊಂಡು ಅಡುಗೆ ಮಾಡಿದ್ರೆ ರೂಢಿ ಮಾಡಿಸ್ಬಿಟ್ಟಿದ್ದಾರೆ. ನೀವು ಹೋಟೆಲ್ಗೆ ಹೋದ್ರೆ ವಿ ಆರ್ಡರ್ ಸೇಮ್ ಥಿಂಗ್. ಶಾಯಿ, ಮಲಾಯಿ, ಕೋಫ್ತಾ, ಶಾಯಿ ಪನೀರು ಎಲ್ಲದರಲ್ಲೂ ನಿಮಗೆ ಡೈರಿ ರಿಚ್. ಆ್ಯಂಡ್ ಮೋಸ್ಟ್ ಆಫ್ ದ ಡೈರಿ ಪ್ರಾಡಕ್ಟ್ಸ್ ಆರ್ ಫೇಕ್ ಆಲ್ಸೋ. ನಮಗೆ ಗೊತ್ತಿಲ್ದಂಗೆ ಅದು ನಿಜ, ಅದು ಒಳ್ಳೆ ಬಿಡಲಿ ಅದು ನಿಜ. ಸೊ ನಾವು ಯಾವಾಗ ಅಳವಿ ಕೊಡ್ತಾ ಹೋಗ್ತೀವಿ ಈ ಸೆಗ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಈ ಸೆಗ್ಮೆಂಟ್ ಚೆನ್ನಾಗಿ ಕೆಲಸ ಆಯಿತು ಅಂತಂದರೆ ಸ್ತನಪಾನ ಮಾಡಿಸೋ ಹೆಣ್ಮಕ್ಳುಗಳಿಗೆ ಕ್ವಾಲಿಟಿ ಆಫ್ ಬ್ಲಡ್ ಇಂಪ್ರೂವ್ ಆಯಿತು ಅಂತಂದರೆ ಕ್ವಾಲಿಟಿ ಆಫ್ ಮಿಲ್ಕ್ ಕೂಡ ಇಂಪ್ರೂವ್ ಆಗುತ್ತೆ. ಒಂದು ಹೆಣ್ಣು ಮಗಳು ಬೆಳಗಿಂದ ಸಾಯಂಕಾಲ ತನಕ 4-5 ಲೀಟ್ರ್ ಫ್ಲೂಯಿಡ್ ಕೊಟ್ಟು ಚೆನ್ನಾಗಿ ನೋಡಿಕೊಂಡ್ರೆ ಅವಾಗ ಮಗುಗೆ 1 ಲೀಟ್ರ್ ಹಾಲು ಬಂದಿರುತ್ತೆ. ಅಂದರೆ 24 ತಾಸಲ್ಲಿ ಒಬ್ಬ ಗೃಹಿಣಿ 4-5 ಲೀಟ್ರು ಅಥವಾ 6 ಲೀಟ್ರ್ ಫ್ಲೂಯಿಡ್ ಅಷ್ಟು ಚೆನ್ನಾಗಿರೋ ನ್ಯೂಟ್ರಿಷಿಯಸ್ ಫುಡ್ ಕೊಟ್ಟರೆ ಆ ರಕ್ತ ಬಸ್ತು ಹಾಲಾಗೋದು 1 ಲೀಟ್ರ್. ಸೊ ಅಂದರೆ ತಾಯಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ. ಬಟ್ ಈಗೇನಾಗ್ತಿದೆ, ಸ್ವಿಗ್ಗಿ, ಝೊಮ್ಯಾಟೊ, ಅದು ನ್ಯೂಟ್ರಿಷನ್ ಇದೆಯಾ ಇಲ್ವೋ ನೋಬಿಡಿ ಕೇರ್ಸ್. ನಾವು ಆ್ಯಂಟಿ ಆಕ್ಸಿಡೆಂಟ್ ಮಾತಾಡ್ತಾ ಇದ್ದೀವಿ, ಬಾಡಿನ ಸ್ಟೇಬಿಲೈಸ್ ಆಗಿರೋ ಶುಗರ್ ಇಟ್ಕೋಬೇಕು, ಸ್ಟೇಬಿಲೈಸ್ ಆಗಿರೋ ಕ್ವಾಲಿಟಿ ಆಫ್ ಬ್ಲಡ್ ಮೇಂಟೈನ್ ಮಾಡ್ತಿದ್ದೀವಿ ಅಂತಂದರೆ ಡೆಫಿನೆಟ್ಲಿ ಯುವರ್ ಬಾಡಿ ವಿಲ್ ನೆವರ್ ಗೆಟ್ ಇನ್ ಟು ಸ್ಟೇಟ್ ಆಫ್ ಕ್ಯಾನ್ಸರ್. ಅದು ಆ್ಯಂಟಿ ಕ್ಯಾನ್ಸರಸ್ ಆಗೋದು ಯಾವಾಗ? ಪೋಷಣೆಗಳು ಕರೆಕ್ಟಾಗಿದ್ದಾಗ ಅದು ಕ್ಯಾನ್ಸರ್ ಸ್ಟೇಟ್ಗೆ ಹೋಗೋದೇ ಇಲ್ಲ. ಸೊ ಅದು ಹೆಂಗೆ ಅಂದರೆ ಅಸಿಡಿಕ್ ನೇಚರ್ ಆಫ್ ದಿ ಸೆಲ್ಸ್ ವಿಲ್ ಗಿವ್ ಯು ಕ್ಯಾನ್ಸರ್ ಸ್ಟ್ರಕ್ಚರ್. ನೀವು ಅದು ಆಲ್ಕಲೈನ್ ಕಂಡೀಷನ್ಲಿ ಇಡ್ತೀರಲ್ಲ, ಅದು ಗರ್ಭ ಧರಿಸಿದಾಗ ಮಗುಗೆ ಜಾಗ ಮಾಡಿಕೊಡೋಕ್ಕೆ ಕರಳೆಲ್ಲ ಹಿಂದಕ್ಕೆ ಹೋಗಿರುತ್ತೆ. ಯೂಟ್ರಸ್ ಅಪಾರಟಸ್ ಚೇಂಜ್ ಆಗಿರುತ್ತೆ, ಮಲಮೂತ್ರ ವಿಸರ್ಜನೆ ಮಾಡೋ ಜಾಗ ಚೇಂಜ್ ಆಗಿರುತ್ತೆ, ಹೊಟ್ಟೆ ಇಚ್ಕಿರುತ್ತೆ. ಲೆಟ್ಸ್ ಸೇ ಇಲ್ಲಿಂದ ಮಗು ಬಂದಿದೆ ಅಂತಂತಂದರೆ ಅಲ್ಲಿರೋ ಇಂಟರ್ನಲ್ ಆರ್ಗನ್ಸ್ಗಳೆಲ್ಲ ಪ್ರೆಸ್ ಮಾಡಿನೇ ತಾಯಿ ಗರ್ಭ ಧರಿಸಿರ್ತಾಳೆ. 1 ಮಗು ಇದ್ರೆ ಬೇರೆ ಸೀನು, 2 ಮಗು ಇದ್ರೆ ಬೇರೆ ಸೀನು. ಆ ಜಾಗನ ರೀಕ್ಲೇಮ್ ಮಾಡ್ಕೋಬೇಕಲ್ಲ, ಅಷ್ಟು ಜಿಡ್ಡು ಮತ್ತು ಅಂಟು ಥರದ್ದು ಬೇಕು. ಸೊ ನಾವು ತುಪ್ಪದ ಬೆಲೆ ಯಾಕೆ ಜಾಸ್ತಿ ಎಂಫಸೈಸ್ ಮಾಡ್ತೀವಿ, ಅಳಿವೆದು ಲೋಳೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಈ ಸ್ಟ್ರಕ್ಚರ್ನ ರೀಸ್ಟ್ರಕ್ಚರ್ ಮಾಡುತ್ತೆ. ಹೆಲ್ದಿಯಾಗಿ ಕರಳಿಂಗಿದೆ, ಕರಳಿಲ್ಲಿದೆ, ದೊಡ್ಡ ಕರಳಿಲ್ಲಿದೆ, ನೀವು ಮಗು ಆದ ತಕ್ಷಣ ಅದೆಲ್ಲ ಹೆಚ್ಚಿಗೆ ಹಿಂದೆ ಕಳಿಸ್ಬಿಡುತ್ತೆ, ಮೇಲೆ ಕಳಿಸ್ಬಿಡುತ್ತೆ. ತಿಂದಿದ್ದೆಲ್ಲ ಎದೆಯಲ್ಲಿ ಇದ್ದಂಗಿದೆ ಅಂತ ಹೇಳ್ತಾರೆ ನಿಮಗೆ ಒಂದೊಂದ್ಸರಿ ಹೆಣ್ಮಕ್ಳು ಪ್ರೆಗ್ನೆಂಟ್. ಯಾಕೆ ಅಂತಂದರೆ ನಿಮಗೆ ಹೊಟ್ಟೆ ಇಲ್ಲಿರ್ಬೇಕಾಗಿರೋ ಹೊಟ್ಟೆ ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ ಜಾಗ ಮಾಡ್ಕೊಂಡಾಗ. ಸೊ ಅದನ್ನು ರೀಸ್ಟ್ರಕ್ಚರ್ ಮಾಡಬೇಕಲ್ಲ, ಆ ಕೆಲಸ ನಮಗೆ ಅಳವಿ ಮಾಡುತ್ತೆ. ಬೋನ್ ಡೆನ್ಸಿಟಿ ಲಾಸ್ ಆಗುತ್ತೆ. ನೀವು ಸರಿಯಾಗಿರೋ ಊಟ ಕೊಟ್ಟಿಲ್ಲ ಅಂತಂದ್ರೂ ಸರ್ಟನ್ ಮಂತ್ಸ್ ಪ್ರಕೃತಿ ಆ ಮಗುನ ಹಾಲು ಕೊಡೋಕ್ಕೋಸ್ಕರ ತಾಯಿದ ನ್ಯೂಟ್ರಿಷನ್ನ ತೆಗೆದಾಕುತ್ತೆ.
ನೀವು ಅವಾಗ ಸರಿಯಾಗಿ ಕೊಡಲಿಲ್ಲ ಅಂತಂತಂದರೆ ಯು ವಿಲ್ ಹ್ಯಾವ್ ಇಶ್ಯೂಸ್ ಲೇಟರ್. ನೀವು ಪ್ರೆಗ್ನೆನ್ಸಿ ಇರಬೇಕಾದ್ರೆ ಹುಷಾರಾಗಿರಿ, ಡೆಲಿವರಿ ಆದಮೇಲೆ ಒಂದು 6 ತಿಂಗಳು 9 ತಿಂಗಳು ಹೇಳ್ತಾರೆ ಅಂತಂದರೆ ಬಿಕಾಸ್ ನಿಮಗೆ ಆ ಮೂಮೆಂಟಿಗೆ ಇರಿಟೇಷನ್ ಅನಿಸ್ಬೋದು, ಬಟ್ ಆ ಟ್ರಾಮಾ ಯು ವಿಲ್ ಬಿ ಕ್ಯಾರಿಂಗ್ ಥ್ರೂಔಟ್ ಯುವರ್ ಲೈಫ್. ಎಷ್ಟೋ ಜನ 40 ವರ್ಷ 45 ವರ್ಷ ಆದಮೇಲೆ ಗರ್ಭನೇ ತೆಗೆಸ್ಬಿಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಮಂಡಿ ನೋವು ಸೊಂಟ ನೋವು ಕಾನ್ಸ್ಟೆಂಟ್, ಬಿಕಾಸ್ ಆ ಗಾಲ್ ಬ್ಲಾಡರ್ ಮೆರಿಡಿಯನ್ ಇಲ್ಲ. ಗಾಲ್ ಬ್ಲಾಡರ್ ಕೆಲಸನೇ ಇದು. ಕೆಲವರು ಗಾಲ್ ಬ್ಲಾಡರ್ ತೆಗಿಸ್ತಾರೆ, ಕೆಲವರು ಯೂರಿನರಿ ಬ್ಲಾಡರ್ ತೆಗಿಸ್ತಾರೆ. UB ದೊಡ್ಡ ಮೆರಿಡಿಯನು, ಗಾಲ್ ಬ್ಲಾಡರ್ ದೊಡ್ಡ ಮೆರಿಡಿಯನು ನ್ಯಾಚುರಲ್ ಸೈನ್ಸಲ್ಲಿ. ಅವೆರಡು ಮೆರಿಡಿಯನ್ಗೆ ಕೆಲಸ ಇಲ್ದಂಗೆ ಮಾಡಿಬಿಟ್ರೆ ನೀವು, ಅದು ವರ್ಕ್ ಆಗೋದಿಲ್ಲ. ನೆಕ್ಸ್ಟ್ ಬಂದು ಈ ಹೀಲಿಂಗ್ ಪ್ರಾಪರ್ಟೀಸ್ ಅನ್ನಲ್ಲ ಮೇಡಮ್. ನಿಮ್ಮ ದೇಹ ಒಂದು ತೂಕ ಇರುತ್ತೆ, ಜೊತೆಗೆ 2 ಮಗುನ ಹೋಲ್ಡ್ ಮಾಡಿರ್ತೀರಿ, ಒಂದು ಮಗುನ ಹೋಲ್ಡ್ ಮಾಡಿರ್ತೀರಿ, ಅದು ಅವಳಿ ಜವಳಿ ಮಗುನ. ಬೋನ್ದು ಸ್ಟ್ರಕ್ಚರ್ ಮಾಸ್ ಡೆನ್ಸಿಟಿ ಚೇಂಜ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇನ್ ಎಕ್ಸ್ಪೆರಿಮೆಂಟ್ಸ್ ವಿ ಹ್ಯಾವ್ ಸೀನ್ ಕಾಲು ಮುರಿದಿರೋರು ಅಥವಾ ಮಂಡಿ ನೋವು ಇರೋರು ಅಥವಾ ಸೊಂಟ ನೋವು ಇರೋರು ಕಂಟಿನ್ಯೂಸ್ ಆಗಿ ಅಳವಿ ತಗೊಳಕ್ಕೆ ಶುರು ಮಾಡಿದ್ರೆ ಆ ಹೀಲಿಂಗ್ ಪ್ರಾಪರ್ಟಿ ಅನ್ನೋದೇನಿದೆ ಬಾಡಿಯಲ್ಲಿ, ಕಪ ಅಂತ ಕರಿತೀವಲ್ಲ, ಅದು ಎನ್ಹಾನ್ಸ್ ಆಗುತ್ತೆ. ಬಾಡಿ ವಿಲ್ ಸ್ಟಾರ್ಟ್ ಹೀಲಿಂಗ್. ಅದಾದಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಆರ್ಥರೈಟಿಸ್ ಕೇಸಸ್. ಆರ್ಥರೈಟಿಸ್ ಅಂದರೆ ಆರ್ಥರೈಟಿಸಲ್ಲಿ ವಿ ಹ್ಯಾವ್ ಆಸ್ಟಿಯೋಆರ್ಥರೈಟಿಸ್ ಇದೆ, ಆರ್ಥರೈಟಿಸ್ ಇದೆ. ಐಟಿಸ್ ಅಂದ್ರೆ ಇನ್ಫ್ಲಮೇಷನ್. ನಾವಾಗಲೇ ಮಾತಾಡ್ತಾ ಇದ್ವಿ ಆ್ಯಂಟಿ ಇನ್ಫ್ಲಮೇಷನ್ ಅಂತ. ಇನ್ಫ್ಲಮೇಷನ್ ಮೂಳೆಯಲ್ಲಾದರೆ ಆರ್ಥರೈಟಿಸ್, ಹೊಟ್ಟೆಲಾದರೆ ಗ್ಯಾಸ್ಟ್ರೈಟಿಸ್, ಲಿವರ್ಲಾದರೆ ಹೆಪಟೈಟಿಸ್. ಎಲ್ಲಿ ಇನ್ಫ್ಲಮೇಷನ್ ಆಗುತ್ತೋ ಅದು ಐಟಿಸ್ ಅಂತ ಕರಿತೀವಿ. ಸೊ ನಮಗೆ ಮಂಡಿಯಲ್ಲಾದರೆ ಒಂಥರದ ಆರ್ಥರೈಟಿಸ್, ಎಲ್ಲ ಜಾಯಿಂಟ್ಸಲ್ಲಾದರೆ ಒಂಥರದ ಆರ್ಥರೈಟಿಸ್. ನೀ ಆರ್ಥರೈಟಿಸ್ ಬೇರೆ, ಆಸ್ಟಿಯೋಆರ್ಥರೈಟಿಸ್ ಬೇರೆ. ಆಸ್ಟಿಯೋಪೊರೋಸಿಸ್ ಅಂತ ಒಂದು ಕಾಯಿಲೆ ಇದೆ. ಅಂದರೆ ಮೂಳೆದು ಕ್ವಾಲಿಟಿ ಎಷ್ಟು ಕಡಿಮೆ ಆಗಿರುತ್ತೆ. ಕೆಲವರು ಸಿಕ್ಕಾಬಟ್ಟೆ ಬ್ಲ್ಯಾಕ್ ಕಾಫಿ ಕುಡಿಯೋದು ರೂಢಿ ಮಾಡ್ಕೊಂಡಿರ್ತಾರೆ. ಬೆಳಗಿಂದ ರಾತ್ರಿ ತನಕ ಆಫೀಸಲ್ಲಿ ಕೂತ್ಕೊಂಡಿರ್ತೀನಿ ಸರ್, ನಾನು ಇಂದ 8 ಲೋಟ ಬ್ಲ್ಯಾಕ್ ಕಾಫಿ ಕುಡಿತೀನಿ ಅಂತ ಒಂದು ಕೆಲಸ ಮಾಡಕ್ಕಷ್ಟು ಬೇಕೇ ಬೇಕು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಅವರು ಬ್ರೈನ್ನ ಹೆಂಗ್ ರೀಬೂಟ್ ಮಾಡಿರ್ತಾರೆ ಅಂದರೆ, ನನಗೆ ಊಟ ತಿಂಡಿ ನೀರಿಲ್ಲದ್ರೂ ಪರವಾಗಿಲ್ಲ, ನನಗೆ ಬ್ಲ್ಯಾಕ್ ಕಾಫಿ ಬೇಕು. ಅಂದರೆ ದಟ್ಸ್ ಅ ಸ್ಟ್ರಾಂಗ್ ಸ್ಟಿಮ್ಯುಲೆಂಟ್. ಕಾಫಿ ನಿಮ್ಮ ದೇಹಕ್ಕೆ ಎನರ್ಜಿನ ಎಲ್ಲಿಂದ ತಂದು ಕೊಡುತ್ತೆ? ಕಾಫಿಯಲ್ಲಂತ ಏನಿಲ್ಲ, ಇಟ್ಸ್ ಅ ಪ್ಯೂರ್ ಕೆಮಿಕಲ್, ಒಪ್ಕೋತೀರಾ? ಅದು ನಿಮ್ಮ ಬ್ರೈನ್ಗೆ ಬೇಕಾಗಿರೋ ನ್ಯೂಟ್ರಿಷನ್ ಎಲ್ಲಿಂದ ತಂದು ಕೊಡ್ತಿದೆ? ಕರಗಿಸುತ್ತೆ, ಅದು ಮೂಳೆನ ಕರಗಿಸಿ ತೊಗೊಂಬಂದು ಕೊಡಬೇಕು. ಸೊ ಅದು ಒಂದು. ನೆಕ್ಸ್ಟ್ ಬಂದು ಹೈಪರ್ ಕೊಲೆಸ್ಟ್ರೇಮಿಯಾ ಅಂತ ಕರಿತೀವಿ. ಕೊಲೆಸ್ಟ್ರಾಲ್ ಹೆಚ್ಚು ಕಡಿಮೆ ಆಗ್ತಿದೆ. ಕೊಲೆಸ್ಟ್ರಾಲ್ ಹೆಚ್ಚು ಕಡಿಮೆ ಆಗ್ತಿರೋದಕ್ಕೆ ಏನೇನೋ ಸರ್ಕಸ್ಗಳು. ಸರ್ ABC ಜ್ಯೂಸ್ ಕುಡಿತೀನಿ ಸರ್, ನಾನು ಬೆಳಿಗ್ಗೆ ಎದ್ದು ಆ ಕಷಾಯ ಕುಡಿತೀನಿ, ಈ ಕಷಾಯ ಕುಡಿತೀನಿ. ಪ್ರಾಕೃತಿಕವಾಗಿ ಸಿಕ್ಕು ಕುಡಿತಾ ಇದ್ರೆ ವೆಲ್ ಆ್ಯಂಡ್ ಗುಡ್, ಅವ್ರಿಗೆ ಅಳಿವಿ ಬೇಡ. ಇಲ್ಲ ಅಂದರೆ ಅಳಿವಿ ಐಡಿಯಲ್. ನೆನೆಸಿರ್ತೀರಾ, ಬೆಳಿಗ್ಗೆ ಎದ್ದು ಕುದಿಸ್ತೀರಾ, ಕುದಿಸಿದ್ಮೇಲೆ ಅದಕ್ಕೆ ನಾಟಿ ಹಸುವಿನ ಹಾಲು ಸಿಕ್ಕರೆ ಹಾಲು ಜೊತೆಗೆ ನೀವು ಯಥೇಚ್ಛವಾಗಿ ತುಪ್ಪ ಹಾಕೊಂಡು ನೀವು ಬಿಸಿಲಿಗೆ ಹೋಗ್ಬೇಕು. ಕೊಲೆಸ್ಟ್ರಾಲ್ ದೇಹದಲ್ಲಿ ಕಡಿಮೆ ಆಗಬೇಕು ಅಂತಂದರೆ ಟ್ರೈಗ್ಲಿಸರೈಡ್ ಲೆವೆಲ್ ಬ್ಯಾಲೆನ್ಸ್ ಆಗಬೇಕು. ಟ್ರೈಗ್ಲಿಸರೈಡ್ ಬ್ಯಾಲೆನ್ಸ್ ಆಗಬೇಕಂದ್ರೆ ಬಿಸಿಲಿಗೆ ಹೋಗಲೇಬೇಕು. ದೇ ಆಲ್ ವರ್ಕ್ ಇನ್ ಸಿಂಬಯೋಸಿಸ್. ಕ್ಯಾಲ್ಶಿಯಮ್ ಆಗಲಿ, ಕೊಲೆಸ್ಟ್ರಾಲ್ ಆಗಲಿ, ವೈಟಮಿನ್ ಡಿ ಆಗಲಿ, ಅವೆಲ್ಲ ಒಟ್ಟಿಗೆ ಕೆಲಸ ಮಾಡೋದು. ನಾನೆಲ್ಲ ತಿಂದು ಮನೇಲಿ ಕೂತ್ಕೋತೀನಿ ಅಂದರೆ ಕೊಲೆಸ್ಟ್ರಾಲ್ ವರ್ಕ್ ಆಗೋದಿಲ್ಲ. ಸೊ ಬಿಸಿಲಿಗೆ ಹೋಗಲೇಬೇಕು. ಅಳಿವಿಯಲ್ಲಿ ಹೈಪರ್ ಕೊಲೆಸ್ಟ್ರೇಮಿಯಾ ಪ್ರಾಪರ್ಟಿ, ಆ್ಯಂಟಿ ಹೈಪರ್ ಕೊಲೆಸ್ಟ್ರೇಮಿಯಾ ಪ್ರಾಪರ್ಟಿ ಇದೆ. ಕೊಲೆಸ್ಟ್ರಾಲ್ನ ಜಾಸ್ತಿ ಆಗೋಕ್ಕೆ ಬಿಡೋದಿಲ್ಲ. ಇಷ್ಟೆಲ್ಲ ಪ್ರಾಪರ್ಟೀಸು ಕರಳನ್ನ ಕ್ಲೀನ್ ಮಾಡೋಕ್ಕೆ ಶುರುವಾಯಿತು ಅಂತಂದರೆ ಲಂಗ್ಸು ಮತ್ತು ಲಾರ್ಜ್ ಇಂಟೆಸ್ಟೈನ್ ಪೇರಿಂಗ್ ಆರ್ಗನ್, ಬ್ರೀತಿಂಗ್ ಇಶ್ಯೂಸ್ ಸಾರ್ಟ್ ಔಟ್ ಆಗುತ್ತೆ. ಯಾರಿಗಾದ್ರೂ ಆಸ್ತಮಾ ಇದೆ, ಆಸ್ತಮಾಗೆ ಅಳಿವಿ ಹೆಂಗೆ ಕೆಲಸ ಮಾಡುತ್ತೆ ಅಂತಂದರೆ ಇದು ಒಂದು ಕಡೆ ಕೆಲಸ ಮಾಡಲ್ಲ, ಇಟ್ ಸಿಸ್ಟಮ್ಗೆ ಕೆಲಸ ಮಾಡ್ತಿದೆ. ಸೊ ಕರಳು ಕ್ಲೀನ್ ಆಗುತ್ತೆ. ಇದೆಲ್ಲ ಒಂದು ದಿವಸದಲ್ಲಿ ಆಗುತ್ತಾ? ಇಲ್ಲ, ಕೆಲವ್ರಿಗೆ 6 ವಾರ ಆಗ್ಬೋದು, ಕೆಲವ್ರಿಗೆ 6 ತಿಂಗಳು ಆಗ್ಬೋದು. ನಾನು ಅದೇ ಕೇಳ್ಬೇಕಂದಿದ್ದೆ. ಈಗ ಅಳವಿ ಬೀಜದಲ್ಲಿ ಇಷ್ಟೊಂದು ಎಲ್ಲ ಒಳ್ಳೆ ಗುಣಗಳಿದೆ, ಒಳ್ಳೆ ಪೋಷಕಾಂಶತೆ ಇದೆ. ಆದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಒಂದು ದಿನಕ್ಕೆ ಎಷ್ಟು ತಗೊಂಡ್ರೆ ಎಷ್ಟು ದಿನಗಳಲ್ಲಿ ಅಥವಾ ಎಷ್ಟು ವಾರಗಳಲ್ಲಿ ಇದರ ರಿಸಲ್ಟ್ ಅನ್ನ ನಾವು ಫೀಲ್ ಮಾಡಬಹುದು? ಕರೆಕ್ಟ್. ಎವ್ರಿಥಿಂಗ್ ಕಮ್ಸ್ ವಿತ್ ಅ ಪ್ಯಾಕೇಜ್. ಓಕೆ. ಇದನ್ನ ಹಂಗಾರೆ ಕೆಜಿ ಗಟ್ಟಲೆ ಹಾಕಿ ಒಂದೇ ದಿವಸ ಪಾಯಸ ಮಾಡಿ ಕುಡಿದು ಬಿಡ್ಬೋದಲ್ಲ, ರೇಟು ಕಡಿಮೆ ಇದಾವೆ. ಹಂಗೆ ವರ್ಕ್ ಆಗಂಗಿಲ್ಲ. ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ. ನೀವು ಡೈಲಿ ಒಂದೊಂದು ಚಮಚ ಚಾಚು ತಪ್ಪದಂಗೆ ಇಟ್ಸ್ ಎ ರುಟೀನ್. ನೀವು ಡೈಲಿ ಬೆಳಿಗ್ಗೆ ತಕ್ಷಣ ಖಾಲಿ ಹೊಟ್ಟೆಗೆ ಏನು ಕೊಡ್ತೀರಾ ಅಂದರೆ ಅಳವಿ ಕೊಡ್ತೀರಾ. ಅಳವಿ ಜೊತೆಗೆ ಏನು ಕೊಟ್ಟಿರ್ತೀರಾ? ತುಪ್ಪ ಹಾಕೊಂಡು ಕುಡಿದಿರ್ತೀರಾ. ನಮಗೆ ಸ್ವೀಟ್ ಇಷ್ಟ ಇಲ್ಲ ಅಂತಂದರೆ, ಸ್ವೀಟ್ ಇಷ್ಟ ಇದೆ ಅಂದರೆ ಬೆಲ್ಲ ಹಾಕೋಬೋದು. ಬೆಲ್ಲನೂ ಅಗೇನ್ ಅದರದೇ ಆದ ಪ್ರಾಪರ್ಟೀಸ್ಗಳಿದ್ದಾವೆ. ಐರನ್ ರಿಚ್ ಇದೆ, ಅದು ಕಫ ವಾತ ಪಿತ್ತನ ಬ್ಯಾಲೆನ್ಸ್ ಮಾಡೋ ಎನರ್ಜೀಸ್ ಇದೆ, ಮಾಡ್ಕೊತೀರಿ. ಡಿಪೆಂಡಿಂಗ್ ಆನ್ ಯುವರ್ ಪ್ರೀವಿಯಸ್ ಹ್ಯಾಬಿಟ್ಸ್ ಚೇಂಜ್ ಆಗುತ್ತೆ. ನನಗೆ 6 ವಾರಕ್ಕೆ ವರ್ಕ್ ಆಗಿರೋದು ನಿಮಗೆ 4 ವಾರಕ್ಕೆ ವರ್ಕ್ ಆಗ್ಬೋದು. ನನ್ನ ಹೈಟು ವೆಯ್ಟು ಫಿಸಿಕಲ್ ಆಕ್ಟಿವಿಟಿ ಬೇರೆ, ನಿಮ್ಮ ಹೈಟು ವೆಯ್ಟು ಫಿಸಿಕಲ್ ಆಕ್ಟಿವಿಟಿ ಬೇರೆ. ಇನ್ನೊಬ್ರಿಗೆ ಯಾರಿಗೋ 2 ವಾರದಲ್ಲೇ ರಿಸಲ್ಟ್ ಬಂದ್ಬಿಡ್ಬೋದು. ಅವ್ರನ್ನ ಕಂಪೇರ್ ಮಾಡ್ಕೊಳಂಗಿಲ್ಲ. ನೀವು ನಿಮ್ಮ ಕೆಲಸ ನೀವು ಮಾಡಿ, ನಿಮ್ಮ ಎಫರ್ಟ್ಸ್ ಹಾಕಿ ನೀವು. ಬಿಕಾಸ್ ಸೈಡ್ ಎಫೆಕ್ಟ್ ಏನಿಲ್ಲ. ರಾ ಬೀಜ ಕೊಟ್ಟಿರ್ತಾರೆ ನಿಮಗೆ, ನೀವು ಅದನ್ನು ಬೇಯಿಸಬೇಕು, ಕುದಿಸ್ಬೇಕು, ಚೆನ್ನಾಗಿ ತುಪ್ಪ ಹಾಕೊಂಡು ಕುಡಿಬೇಕು. ಸರ್ ನಮ್ಮ ಮನೆಯವ್ರಿಗೆ ತುಂಬ ಅಡ್ಜಸ್ಟ್ ಆಗ್ಬಿಡ್ದೆ ಸರ್, ನನಗೆ ಅಡ್ಜಸ್ಟೇ ಆಗಿಲ್ಲ ಸರ್. ಹೌದಮ್ಮ, ನಿಮ್ಮ ಮನೆಯವ್ರು ಕರೆಕ್ಟಾಗಿ ಹೋಗಿ ಕೆಲಸ ಮಾಡ್ತಾರೆ ಬೆಳಗಿನ ಸಾಯಂಕಾಲ. ನೀವು ಬೆಳಗಿನ ಸಾಯಂಕಾಲ ತನಕ TV ನೋಡಿರ್ತೀರಾ. ಫಿಸಿಕಲ್ ಆಕ್ಟಿವಿಟಿ ಬೇರೆ ಬೇರೆ.
ನಮ್ಮದು ಗಂಗಾವತಿ ಪ್ರಾಣೇಶ್ ಅವ್ರದ್ದು ಒಂದು ಹೇಳ್ತಿರ್ತಾರೆ, ಗಂಡು ಮಕ್ಕಳೆಲ್ಲ ತಿರುಗಿ ನಾಯಿ ಆದಂಗೆ ಆಗಿರ್ತಾರೆ, ಹೆಣ್ಣು ಮಕ್ಕಳೆಲ್ಲ ಕುಂತ್ ಟಿ ವಿ ಆದಂಗೆ ಆಗಿರ್ತಾರೆ ಅಂತ. ಸೊ ಅದು ನೀವು ಇಫ್ ಯು ಕೋರಿಲೇಟ್, ಇವನ್ ದೋ ಇಟ್ ಲುಕ್ಸ್ ಫನಿ, ಇಟ್ ಈಸ್ ಹ್ಯಾವಿಂಗ್ ಎ ಸೀರಿಯಸ್ ಮೆಸೇಜ್ ಆನ್ ದಿ ಸೊಸೈಟಿ, ಸ್ಪೆಷಲಿ ಆನ್ ಹೆಲ್ತ್. ವಾಕಿಂಗ್ ಎಷ್ಟು ಹೋಗ್ತೀರಾ ಅಂದರೆ, ಸರ್ 40 ನಿಮಿಷ ಹೋಗ್ತೀನಿ ಅಂತ. 40 ನಿಮಿಷ ನಿಮ್ಮ ಬಾಡಿಗೆ ರೆಕಗ್ನೈಸ್ ಮಾಡ್ಕೊಳ್ಳೋಕ್ಕೆ ಅರ್ಧ ಗಂಟೆ ಬೇಕು ನೀವು ವಾಕ್ ಮಾಡ್ತಿದ್ದೀರಿ ಅಂತ. ಕೆಲವ್ರು ಏನು ಅಂದರೆ, ನಾನು ಬಸ್ ಇಳಿದು ಸರ್ ನಮ್ಮ ಆಫೀಸ್ ತನಕ ನಡ್ಕೊಂಡು ಹೋಗ್ತೀನಿ ಮತ್ತು ಆಫೀಸ್ ತನಕ ನಡ್ಕೊಂಡು ಬರ್ತೀನಿ. ಸೊ ದಟ್ ಬಿಕಮ್ಸ್ ಮಸಲ್ ಮೆಮೊರಿ, ನಿಮ್ಮ ದೇಹಕ್ಕೆ ಗೊತ್ತು ಇಷ್ಟು ನಡಿಲೇಬೇಕು ನಾನು ಅಂತ. ಅದನ್ನ ಫಿಸಿಕಲ್ ಆಕ್ಟಿವಿಟಿ ಅಂತ ತಗೊಳ್ಳೋದೇ ಇಲ್ಲ ಅದು. ಸೊ ಅದು ಒಂದು ಪ್ರಾಪರ್ಟಿ. ಎರಡನೇ ಪ್ರಾಪರ್ಟಿ ಬಂದು ನಿಮಗೆ ಹೈಪರ್ ಟೆನ್ಷನ್ ಹೇಳಿದೆ ಅನ್ಸುತ್ತೆ. ನಿಮ್ಗೆ ಇದೆಲ್ಲ ಕಲೆಕ್ಟಿವ್ ಆಗಿ ಕ್ಲೀನ್ ಆಗ್ತಾ ಬಂತು, ಕರಳು ಕ್ಲೀನ್ ಆಯಿತು, ಲಿವರ್ ಕ್ಲೀನ್ ಆಯಿತು, ಹೊಟ್ಟೆ ಕ್ಲೀನ್ ಆಯಿತು, ಡೈಜೆಷನ್ ನಾರ್ಮಲ್ ಆಗ್ತಾ ಬಂತು ಅಂತಂದರೆ ಬಿ ಪಿ ಯಾಕೆ ಜಾಸ್ತಿ ಆಗುತ್ತೆ? ಬಿ ಪಿ ಜಾಸ್ತಿ ಆಗೋದೇ ದೇಹದಲ್ಲಿ ಏನೋ ಪ್ರಾಬ್ಲಮ್ ಆದಾಗ. ಸಕ್ಕರೆ ಎಕ್ಸಾಂಪಲ್ ಕೊಟ್ಟಿದ್ವಿ. ಸಕ್ಕರೆ ಬ್ಲಡ್ಡು ನೀರು ಥರ ಇರಬೇಕು. ಸಕ್ಕರೆ ಬೀಳ್ತಾ ಮಂದಾಗುತ್ತೆ. ಮಂದಾದಾಗ ಫೋರ್ಸ್ಫುಲ್ಲಾಗಿ ಪ್ರೆಷರ್ ಹಾಕಲೇಬೇಕು ಹಾರ್ಟ್ ಪಂಪ್ ಮಾಡೋಕ್ಕೆ. ಅವಾಗ ಬಿ ಪಿ ಜಾಸ್ತಿ ಆಯಿತು ಅಂತ. ನಿಮ್ಮ ಸಿಸ್ಟಮ್ಮೇ ಕ್ಲೀನ್ ಇದೆ, ಕರಲ್ ಕ್ಲೀನ್ ಇದೆ, ಬ್ಲಡ್ ಕ್ಲೀನ್ ಇದೆ ಅಂತಂದರೆ ಆಟೋಮೆಟಿಕ್ಕಾಗಿ ಚೆನ್ನಾಗಿರುತ್ತೆ. ಸೊ ಅಳವಿ ಕುಡಿಯೋದ್ರಿಂದ ಯಾರಿಗೂ ಲಾಸ್ ಇಲ್ಲ. ಬಟ್ ಇಫ್ ಯು ಡೋಂಟ್ ಡ್ರಿಂಕ್ ಪ್ರಾಪರ್ ಗುಡ್ ಅಮೌಂಟ್ ಆಫ್ ಫ್ಲೂಯಿಡ್ಸ್, ನೀವು ಹೊಟ್ಟೆಗೆ ಅಳವಿನ ಕ್ಲೀನ್ ಮಾಡೋಕ್ಕೆ ಅಂತ ಆಗ್ತಿದ್ದೀರ ಅಂತಂದರೆ ಅದು ಹಿಂದೆ ಚೆನ್ನಾಗಿ ನೀರು ಕೊಡಬೇಕು. ಕರಾವಿರೋರು ಮಜ್ಜಿಗೆ ಕುಡಿಬೇಕು. ಎರಡೂ ಇಲ್ಲ ಸರ್, ನಾವೇನು ಮಾಡೋದು ಅಂದರೆ ನಿಮಗೆ ಬೇರೆ ಫ್ಲೂಯಿಡ್ಸ್ಗಳಿದ್ದಾವೆ. ಸೌತೆಕಾಯಿ ತಿನ್ಬೋದು ಜಾಸ್ತಿ, ಕೊಬ್ಬರಿ ಹಾಲು ತೊಗೋಬೋದು. ಸೊ ಮನಸ್ಸಿದ್ದರೆ ಮಾರ್ಗ. ಸೊ ಅವ್ರು ಕಂಟಿನ್ಯೂಸ್ ಆಗಿ ಮಾಡಿದ್ರಿ ಅಂತಂತಂದ್ರೆ ದೇ ಕ್ಯಾನ್ ಫೈಂಡ್ ಸೋ ಮಚ್ ಆಫ್ ಬೆನಿಫಿಟ್ಸ್ ಇನ್ ಫ್ರಮ್ ಜಸ್ಟ್ ಒಂದು ಅಳವಿ ಬೀಜದಿಂದ ಅವ್ರಿಗೆ ಇಷ್ಟೊಂದು ಬೆನಿಫಿಟ್ಸ್ನ ನೋಡ್ಬೋದು. ಖಂಡಿತ ಇಷ್ಟೊಂದು ಬೆನಿಫಿಟ್ಸ್ ಇರೋದ್ರಿಂದ ನೀವು ಹೇಳಿದ ಹಾಗೆ ಪ್ರತಿದಿನ ಸೇವಿಸಬೇಕು ಅನ್ನೋ ಹಾಗಾದ್ರೆ ಅಳವಿ ಬೀಜ ಈ ತಯಾರು ಮಾಡೋ ಪ್ರಾಸೆಸ್ ಇದೆಯಲ್ಲ, ಅದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಕಷ್ಟ, ಪ್ರತಿದಿನ ತಯಾರಿಸಬೇಕು ಅನ್ನೋದು. ಸೊ ಆ ರೀತಿಯಲ್ಲಿ ಸೋಲಾಕ್ ಅಳವಿ ಡ್ರಿಂಕ್ ಮಿಕ್ಸ್ ಏನಿದೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಕರೆಕ್ಟ್. ಈಗ ನಾವು ಗೃಹಿಣಿಯರಿಗೆ ಹೇಳ್ತಿದ್ವಿ, ನೀವು ಮನೇಲಿ ಬಂದು ತಗೊಂಬಂದು ನೆನ್ಸಿಟ್ ಮಾಡ್ರಿ ಅಂತ. ಬಟ್ ಲಾಸ್ಟ್ ಟೈಮ್ ಅವರು ಗೌಡ್ರು ಹೇಳ್ಬೇಕಾದ್ರೆ ಹೇಳ್ತಿದ್ರು, ಈಗ ಪಿ ಜಿಯಲ್ಲಿ ಸ್ಟೇ ಮಾಡ್ತಾರೆ, ವರ್ಕಿಂಗ್ ವುಮೆನ್ಸ್ ಪಿ ಜಿ ಇರುತ್ತೆ, ಇಲ್ಲೆಲ್ಲ ರೂಮಲ್ಲಿ ಇರ್ತಾರೆ, ಇಲ್ಲ ಅವ್ರಿಗೆ ಎಷ್ಟು ಬಿಸಿ ಇರ್ತಾರೆ ಅಂತಂದ್ರೆ ಅವ್ರು ಆಫೀಸ್ಗೆ ಹೋದ್ಮೇಲೆ ನೆನಪಾಗುತ್ತೆ ಅಳವಿ ಕುಡಿಬೇಕಿತ್ತು ಅಂಥವ್ರಿಗೆಲ್ಲ ಇದು ರೆಡಿಮೇಡ್ ಆಪ್ಷನ್ಸ್ ಇದೆ. ಸೊ ಎನಿ ಗಿವನ್ ಡೇ ಯು ಹ್ಯಾವ್ ಬೋತ್ ಆಪ್ಷನ್ಸ್. ನಿಮಗೆ ರಾ ಬೇಕಾದ್ರೆ ರಾ ಸಿಗುತ್ತೆ, ರೆಡಿ ಮಿಕ್ಸ್ ಬೇಕಾದ್ರೆ ರೆಡಿ ಮಿಕ್ಸ್ ಸಿಗುತ್ತೆ. ಇಟ್ಸ್ ಅಪ್ ಟು ಯು ಹೌ ಯು ಕನ್ಸ್ಯೂಮ್ ಆ್ಯಂಡ್ ಹೌ ಮಚ್ ಆರ್ ಯು ಡೆಡಿಕೇಟೆಡ್. ನಿಮ್ಮ ಲೈಫಲ್ಲಿ ಒಂದು ಹೊಸ ಚೇಂಜ್ನ ಪಾಸಿಟಿವ್ ಆಗಿ ಅಳವಡಿಸ್ಕೊಳ್ಳೋಕ್ಕೆ ಎಷ್ಟು ಮಟ್ಟಕ್ಕೆ ತಯಾರಿದ್ದೀರಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಓಕೆ ಡಾಕ್ಟರ್ ವಿನಯ್ ಅವರೇ, ಈ ಸಂಚಿಕೆಯಲ್ಲಿ ಅಳವಿ ಬೀಜದ ಬಗ್ಗೆ ಇರುವಂತಹ ಸಂಪೂರ್ಣ ಏನು ಒಳ್ಳೆ ಗುಣಗಳಿದೆ ಅದೆಲ್ಲವನ್ನ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಅಳವಿ ಬೀಜ ಅನ್ನುವಂಥದ್ದು ಮ್ಯಾಜಿಕಲ್ ಆಗಿ ಅಂದರೆ ಪವಾಡದ ರೀತಿಯಲ್ಲೇ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಉಂಟು ಮಾಡಬಹುದು. ಆದರೆ ಅದಕ್ಕೆ ತಕ್ಕಂಥ ತಯಾರಿ, ತಾಳ್ಮೆ ನಮಗಿರಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ. ಸೋಲಾಕ್ ಪ್ರಾಡಕ್ಟ್ಸ್ ನಿಮಗೆ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.